ನನ್ನ ಉಸಿರಿನ ಉಸಿರಲಿ ಬೆಸೆದಿರೋ ಉಸಿರು ನೀನು. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಮಾರ್ಚ್ 19ನೇ ತಾರೀಕು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಲವ್ ಮಾಕ್ಟೈಲ್ 3 ರಿಲೀಸ್ ಆಗ್ತಾ ಇದೆ. ಈಗ ಚಿತ್ರತಂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ಆಫ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ದಿಲೀಪ್ ರಾಜ್ ಸರ್ ಅವ್ರಿಗೆ ಸ್ವಾಗತ. ಸರ್ ನಮಸ್ಕಾರ. ನಮಸ್ತೆ. ಅಂಡ್ ಕನ್ನಡದ ಎಲ್ಲರ ಮನೆಯಲ್ಲೂ ಕೂಡ ಮನೆ ಮಾತಾದಂತಹ ಶ್ವೇತಾ ಪ್ರಸಾದ್ ಅವರು ಕೂಡ ಇದ್ದಾರೆ. ನಮಸ್ಕಾರ. ಅಂಡ್ ಲವ್ ಮಾಕ್ಟೈಲ್ ಎಲ್ಲಿರುತ್ತೆ ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿ ಅಭಿ ಅವರು ಕೂಡ ಅಭಿ ಜಾಯ್ನ್ ಆಗಿದ್ದಾರೆ. ಅಭಿಲಾಷ್ ಅವ್ರಿಗೆ ಸ್ವಾಗತ. ನಮಸ್ಕಾರ ಸರ್. ನೀವು ಫಸ್ಟ್ ಆಫ್ ಆಲ್ ಲವ್ ಮಾಕ್ಟೈಲ್ಗೆ ಎಂಟ್ರಿ ಕೊಟ್ಟಿದ್ದು ನಮಗೆ ಶಾಕಿಂಗು ಅಂಡ್ ಸರ್ಪ್ರೈಸಿಂಗು. ಹೇಗಾಯ್ತು ಈ ಒಂದು ಸಮ್ಮಿಲನ? ವೆರಿ ಸಿಂಪಲ್. ಅಂದ್ರೆ ರೆಗ್ಯುಲರ್ ಎಲ್ಲ ಆಕ್ಟರ್ಸ್ಗೆ ಹೇಗಾಗುತ್ತೋ ಅದೇ ತರ ಕೃಷ್ಣ ಫೋನ್ ಮಾಡಿದ್ರು, ಈ ತರದ ಒಂದು ಕ್ಯಾರೆಕ್ಟರ್ ಇದೆ ನೀವು ಮಾಡ್ಬೇಕು ಅಂತ ಹೇಳಿದ್ರು. ಒಂದ್ಸತಿ ಸ್ಕ್ರಿಪ್ಟನ್ನ ಒಂದ್ಸತಿ ರೀಡಿಂಗ್ ಕೊಟ್ಬಿಡಿ ನೋಡೋಣ ಅಂತ. ಸರ್ ಆ ತರ ಇತ್ತು ಅಂದ್ರೆ ನಾನು ಫೋನೇ ಮಾಡ್ತಾರಲ್ಲ, ತುಂಬಾ ಒಳ್ಳೆ ಕ್ಯಾರೆಕ್ಟರ್, ನೀವು ನಂಬಿ ಬನ್ನಿ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಅವರ ಆ ನಂಬಿಕೆ ಇತ್ತಲ್ಲ, ಅದು ನನಗೆ ಇಷ್ಟ ಆಗಿದೆ ಆಕ್ಚುಲಿ ಬೇಸಿಕ್ಲಿ. ಅಂಡ್ ಲವ್ ಮಾಕ್ಟೈಲ್ ಅನ್ನೋದು ಒಂದು ಬ್ರ್ಯಾಂಡ್ ಆಗಿದ್ದರಿಂದ ಡೆಫಿನೆಟ್ಲಿ ನನಗೆ ಅದ್ರ ಬಗ್ಗೆ ಡೌಟ್ ಇರಲಿಲ್ಲ. ಅಂದ್ರೆ ಕ್ವಾಲಿಟಿ ವೈಸ್ ಅಥವಾ ನರೇಟಿವ್ ಪ್ರೋಸೆಸ್ ಚೆನ್ನಾಗಿರುತ್ತೆ ಅನ್ನೋದೊಂದು ಮಿನಿಮಮ್ ಗ್ಯಾರಂಟಿ ಇತ್ತದು. ಬಟ್ ಸ್ಟಿಲ್ ಒಬ್ಬ ಆಕ್ಟರ್ಗೆ ತಾನೇನ್ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ, ಆ ಇದರಲ್ಲಿ ಕೇಳಿದ್ದೆ ನಾನು. ಬಟ್ ಅದಾದ್ಮೇಲೆ ಒಂದ್ಸತಿ ಸ್ಕ್ರಿಪ್ಟ್ ರೀಡಿಂಗು ಅದು ಇದೆಲ್ಲ ಅದಾದ್ಮೇಲೆ ಇಟ್ ವಾಸ್ ವೆರಿ ಕನ್ವಿನ್ಸಿಂಗ್. ಓಕೆ. ಅಂಡ್ ಮ್ಯಾಮ್, ನೀವು ಐ ಮೀನ್ ಅಗೇನ್ ದ ಸೇಮ್ ಕ್ವಶನ್, ಸರ್ಪ್ರೈಸಿಂಗ್ ಬಿಕಾಸ್ ಜಾಸ್ತಿ ಮೂವೀಸ್ಗಳಲ್ಲಿ ನೀವು ಕಾಣಿಸ್ಕೊಳ್ಳೋದಿಲ್ಲ. ಬಟ್ ಆದ್ರೆ ಒಂದು ಎಕ್ಸ್ ಫ್ಯಾಕ್ಟರ್ ಇದೆ ಈ ಒಂದು ಮೂವಿನಲ್ಲಿ, ನಾನು ಕಾಣಿಸ್ಕೊಂತ ಇದೀನಿ ಅನ್ನೋದಾದ್ರೆ ವೈ ಲವ್ ಮಾಕ್ಟೈಲ್ 3? Like Sir said, 1, 2 already one successful movie. Okay. And ಲವ್ ಮಾಕ್ಟೈಲ್ ಅಂದ್ರೆ ನಮಗೆ ನೆನಪಿರೋದು ಮಿಲನ ಅವರು, ಡಾರ್ಲಿಂಗ್ ಕೃಷ್ಣ ಅವರು. ಸೊ ಅವರು ಈ ಸಿನಿಮಾದಲ್ಲಿ ನಿಮಗೊಂದು ಕ್ಯಾರೆಕ್ಟರ್ ಇದೆ ಅಂದಾಗ ಏನ್ ಕ್ಯಾರೆಕ್ಟರ್ ಇರ್ಬೋದು? ಬಿಕಾಸ್ ಆ ಸಿನಿಮಾದಲ್ಲಿ ಅವರಿಬ್ರೆ ನಾನು ನೋಡಿರೋದು, ಬೇರೆ ಎಲ್ಲ ಕ್ಯಾರೆಕ್ಟರ್ಸ್ ಬಂದು ಹೋಗುತ್ತೆ. ಸೊ ನನಗೇನ್ ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಬಟ್ ಅವರು ನನಗೆ ನನ್ನ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬಾ ಇಷ್ಟ ಆಯ್ತು. ಅಂಡ್ ಅವ್ರು ಹೇಳಿದ್ರು, ನಿಮ್ಮನ್ನ ಯಾವತ್ತೋ ಮೀಟ್ ಆಗಿದ್ದೆ, ನಿಮ್ ಪರ್ಸನಾಲಿಟಿ ನನ್ನ ತಲೆಯಲ್ಲಿತ್ತು, ನಿಮಗೋಸ್ಕರನೇ ಬರ್ದಿದ್ದೀನಿ ಈ ಕ್ಯಾರೆಕ್ಟರ್, ಇದಕ್ಕೆ ಇನ್ನೊಬ್ರು ಯಾರು ಯೋಚನೆನೂ ಮಾಡಿಲ್ಲ, ಯಾರಿಗೂ ಮಾತಾಡ್ಸೇ ಇಲ್ಲ, ಸೊ ನಿಮ್ಮನ್ನೇ ಮಾತಾಡಿಸ್ತಾ ಇದೀವಿ ಅಂದಾಗ ಅದೊಂದು ಒಂಥರ ಖುಷಿ ಆಗುತ್ತೆ. ಯಾರೋ ನಿಮಗೋಸ್ಕರ ಒಂದ್ ಪಾತ್ರ ಬರ್ದಿದ್ದಾರೆ ಅಂತ. ಅಫ್ಕೋರ್ಸ್ ಹೆಂಗ್ ಬೇಡ ಅನ್ಲಿ. ಅಂಡ್ ಇಟ್ಸ್ ಅ ಹಿಟ್ ಸೀಕ್ವೆಲ್ 3. ಸೊ 1, 2 ಅಂತ ಹಿಟ್ ಆದಾಗ ಟು ಬಿ ಅ ಪಾರ್ಟ್ ಆಫ್ ಅ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಯಾರಾದ್ರೂ ಬೇಡ ಅನ್ನಲ್ಲ. ಅಂಡ್ ವೆರಿ ಗುಡ್ ರೋಲ್ ಫಾರ್ ದಿಸ್. ಸೊ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್. ಎಸ್. ಅಂಡ್ ಇನ್ನು ಅಭಿ ಅವ್ರನ್ನ ಕೇಳೋದೇ ಬೇಡ ಆಕ್ಚುಲಿ. ಸರ್ಪ್ರೈಸಿಂಗ್ ಅಲ್ಲ, ಶಾಕಿಂಗ್ ಅಲ್ಲ, ನಾನು ಇದ್ದೇ ಇರ್ತೀನಿ ಅನ್ನೋದು ಗ್ಯಾರಂಟಿ ಅದು. ಬಟ್ ಅದೇ ಐ ಮೀನ್ ಫ್ರೆಂಡ್ ಇದ್ರೆ ಅಭಿ ತರ ಇರ್ಬೇಕು ಅನ್ನೋವಂಥವ್ರು ತುಂಬಾನೇ ಜನ ಮೂವಿ ನೋಡಿದಾದ್ಮೇಲೆ ಸಿಕ್ಕಾಪಟ್ಟೆ ಜನ ಕನೆಕ್ಟ್ ಆಗ್ತಾರೆ. ಸೊ ಹೊರಗೆ ನೀವು ಲೈಕ್ ಆಫ್ಟರ್ ಲವ್ ಮಾಕ್ಟೈಲ್, ಬಿಫೋರ್ ಆಫ್ಟರ್ ಎಫೆಕ್ಟ್ಸ್ ನೋಡ್ತೀವಿ ಅಂತ ನಾನು ಹೇಳೋದಾದ್ರೆ, ಪಾರ್ಟ್ 1 ಪಾರ್ಟ್ 2 ನೋಡಿದಾದ್ಮೇಲೆ ಯಾವ ರೀತಿಯಾದಂತ ರೆಸ್ಪಾನ್ಸ್ಗಳು ಇರ್ತಾ ನಿಮಗೆ? ಸರ್ ಲೈಫೇ ಚೇಂಜ್ ಆಯ್ತು ಸರ್. ಅಂದ್ರೆ 0 to 100 ಸ್ಕೇಲ್ ಕೊಡ್ಬೋದು ಅಂದ್ರೆ 0 ಇದ್ದು 100 ಪ್ಲೇಸ್ಮೆಂಟ್ ಅಲ್ಲಿ ಇದ್ರೆ ಹೇಗಿರುತ್ತೆ, ಆ ಥರ ಫೀಲ್ ಕೊಡ್ತು ಲವ್ ಮಾಕ್ಟೈಲ್. ನನಗೆ ಲೈಫ್ ಕೊಟ್ಟಂತ ಸಿನಿಮಾ. ಸೊ ಆಬ್ವಿಯಸ್ಲಿ ಚೇಂಜ್ ಓವರ್ ಇದ್ದೇ ಇರುತ್ತೆ. ಎಲ್ಲರೂ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದ್ರು. ಅಭಿಲಾಷ್ ಅನ್ನೋಂಥ ಒಬ್ಬ ಒಳ್ಳೆ ಆಕ್ಟರ್ ಲವ್ ಮಾಕ್ಟೈಲ್ ಮೂಲಕ ಇಂಟ್ರೊಡ್ಯೂಸ್ ಆಗಿದ್ದಾನೆ, ಒಳ್ಳೆ ನಟ ಅಂತ ಗುರುತಿಸೋಕ್ಕೆ ಶುರು ಮಾಡಿದ್ರು. ಅದು ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ. ಓಕೆ. ಅಂಡ್ ಸರ್, ಐ ಥಿಂಕ್ ಐ ಮೀನ್ ಈ ಲುಕ್ ಇರೋದು, ಐ ಡೋಂಟ್ ನೋ ವೆದರ್ ಯು ಆರ್ ಪ್ಲೇಯಿಂಗ್ ಎ ಕ್ಯಾರೆಕ್ಟರ್ ಆರ್ ಐ ಮೀನ್ ನಾವು ನಿಮ್ನ ತುಂಬಾನೇ ಯಂಗ್ ಆಗಿ ನೋಡಿ ಅಭ್ಯಾಸ ಆಗಿ ಸಾಲ್ಟ್ ಅಂಡ್ ಪೆಪ್ಪರ್ ಅಲ್ಲಿ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಇಸ್ ಇಟ್ ಫಾರ್ ಅ ಕ್ಯಾರೆಕ್ಟರ್ ಆರ್? ಇಲ್ಲ, ದಿಸ್ ಇಸ್ ನಾಟ್ ಫಾರ್ ಎನಿ ಕ್ಯಾರೆಕ್ಟರ್. ಜನರಲಿ ನಾನು ಏನು ಶೂಟಿಂಗ್ ಇಲ್ಲದೆ ಇದ್ದಾಗ ಈ ತರ. ಓಕೆ. ಒಂದು ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಸೂಟ್ಸ್ ಯು. ಬಟ್ ಸ್ಟಿಲ್ ನಮಗೆ ಆ ಲವ್ ಗುರುನೇ ಗಾನ ಭಜಾನನೆ ನೋಡಿ ಆ ತರ ಇಷ್ಟ ಆಗಿರೋದ್ರಿಂದ ಐ ಮೀನ್ ವಿ ಡೋಂಟ್ ಗೆಟ್ ಟು ಸಿ ದಿಸ್ ಕೈಂಡ್ ಆಫ್ ಲುಕ್ ಆಫ್ ಯಾರ್ಸ್ ಈ ತರ ಜಾಸ್ತಿ. ಬಟ್ ಆದ್ರೆ ಸರ್, ಥ್ರೂಔಟ್ ದ ಮೂವಿ ಹೇಗೆ ಎಂಜಾಯ್ ಮಾಡಿದ್ರೆ ಈ ಒಂದು ಪಾತ್ರನ, ಮತ್ತೆ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿರ್ಬೋದು? ಬಿಕಾಸ್ ಲವ್ ಮಾಕ್ಟೈಲ್ ಅಂತ ನೋಡ್ತೀವಿ ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ತುಂಬಾನೇ ಒಳ್ಳೆ ರೆಕಗ್ನೇಷನ್ ಅನ್ನ ಪಡ್ಕೊಂಡಿದೆ. ಫಾರ್ ಎಕ್ಸಾಂಪಲ್ ಇವರು ಮತ್ತೆ ರಚನಾ ಇಂದವರು ಬರೀ ಹೆಂಗೆ ನಾವು ಅಂತ ಹೇಳಿದೇನೆ ಒಳ್ಳೆ ಹಿಟ್ ಆಗಿರ್ತಾ ಇತ್ತು. ರೇಚಲ್ ಅವರು ಕೂಡ ಅಷ್ಟೇನೆ ಒಂದೊಂದು ಪಾತ್ರಗಳನ್ನು ಕೂಡ ಒಳ್ಳೊಳ್ಳೆ ಒಂದು ಟ್ರೇಡ್ ಮಾರ್ಕ್ ಅನ್ನ ಕ್ರಿಯೇಟ್ ಮಾಡಿತ್ತು. ಬಟ್ ನಿಮ್ಮ ಒಂದು ಪಾತ್ರ ಯಾವ ರೀತಿಯಾಗಿ? ಲವ್ ಮಾಕ್ಟೈಲ್ ಅಲ್ಲಿ ಆಕ್ಚುಲಿ ಬಿಗ್ಗೆಸ್ಟ್ ಚಾಲೆಂಜ್ ಏನಂದ್ರೆ, ವೆದರ್ ಯು ಆರ್ ಗುಡ್ ಆಕ್ಟರ್ ಬ್ಯಾಡ್ ಆಕ್ಟರ್ ಅದೆಲ್ಲ ಸೆಕೆಂಡ್ರಿ ಆಗ್ಬಿಡುತ್ತೆ. ಒಂದು ಒಳ್ಳೆ ಫ್ರಾಂಚೈಸಿ ಅದು, ಅದರದ್ದೊಂದು ಮಿನಿಮಮ್ ಗ್ಯಾರಂಟಿ ಇರುತ್ತೆ. ಅದು ಏನು ಪಾತ್ರ ಬರುತ್ತೋ ಅದನ್ನ ನಾವು ನಿರ್ವಹಿಸಲೇಬೇಕು, ಚಾಯ್ಸೇ ಇಲ್ಲ. ಅದು ಒಂದು. ಇನ್ನೊಂದೇನೆಂದ್ರೆ, ಲವ್ ಮಾಕ್ಟೈಲ್ ಅನ್ನೋದು ಒಂದು ಮನೆ, ಆ ಮನೆಯ ಸದಸ್ಯರು ಇದು ಅಂತ ಕ್ಲೀನಾಗಿ ಹೇಳ್ಬಿಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಅಭಿ ಆಗಿರ್ಬೋದು,
ಕೃಷ್ಣ ಅವರಾಗಿರ್ಬೋದು, ಮಿಲನ್ ಅವರಾಗಿರ್ಬೋದು, ವಾಟ್ ಎವರ್ ಇಟ್ ಇಸ್, ಆ ಮನೆ ಮೆಂಬರ್ಸ್ ಜೊತೆ ಒಪ್ಕೊಂಡ್ಬಿಟ್ಟಿದ್ದಾರೆ. ನಾವು ಗೆಸ್ಟ್ ಆ ಮನೆ ಮೆಂಬರ್ ಆಗ್ತೀವ ಅನ್ನೋದು ನಮ್ಮ ಮೇಲೆ ಇರುತ್ತದೆ. ಓಕೆ. ಯಾಕಂದ್ರೆ ನಾವು ಅಲ್ಲಿ ಹೋದಾಗ, ಒಳಗೆ ಹೋದಾಗ ಅದನ್ನ 100% ಕೊಟ್ರೆ ಮಾತ್ರ ನಾವು ಆ ಮನೆ ಮೆಂಬರ್ ಆಗ್ತೀವಿ. ಹೌದು. ಇಲ್ಲಾಂದ್ರೆ ಗೆಸ್ಟ್ ಆಗ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ಅದು ಗೆಸ್ಟ್ ಆದಾಗ ಏನಂದ್ರೆ ಎಂತ ಒಳ್ಳೆ ಗೆಸ್ಟ್ ಆದ್ರೂ ಆಯ್ತು ಹೋಗ್ರು ಸಾಕು ಅನ್ನೋ ತರ ಆಗ್ಬಿಡುತ್ತೆ. ಹೌದು. ಮಲ್ಗೋ ಟೈಮ್ ಹೋಗಪ್ಪ, ನಮ್ಗೆ ಸ್ಪೇಸ್ ಬೇಕು ಅನ್ನೋ ತರ. ಸೊ ಬಟ್ ಇಲ್ಲಿ ನಮಗಿದ್ದಿದ್ದು, ಎಸ್ಪೆಷಲಿ ಶ್ವೇತಾ ಅಥವಾ ನನಗಾಗ್ಲಿ, ನಮಗಿದ್ದಿದ್ದು ಚಾಲೆಂಜ್ ಅದೇನೆ. ಅಂದ್ರೆ ಇದೊಂದು ಆಲ್ರೆಡಿ ಎಕ್ಸಿಸ್ಟ್ ಆಗಿರುವಂತ ಫ್ಯಾಮಿಲಿ, ನಾವೊಂದು ಫ್ಯಾಮಿಲಿ ಆಗ್ಬೇಕು ಅನ್ನೋದು. ಅಂಡ್ ಆ ಫ್ಯಾಮಿಲಿ ಆಗೋದಕ್ಕೆ ಬೇಕಾಗಿರುವಂತ ಎಲ್ಲಾ ಅಂಶಗಳನ್ನು ಆ ಕ್ಯಾರೆಕ್ಟರ್ ಇಟ್ಟಿದ್ರು. ಓಕೆ. ಸೊ ಏನಂದ್ರೆ ಅದನ್ನ ನಾವು ನೀಟಾಗಿ ತಗೊಂಡು ಡೈಜೆಸ್ಟ್ ಮಾಡ್ಕೊಂಡು ಹೊರಗೆ ಹಾಕೋದು ಅಷ್ಟೇ ಇದ್ದಿದ್ದು ರೆಸ್ಪಾನ್ಸಿಬಿಲಿಟಿ. ಓಕೆ. ಸೊ ಈಗ ಆಫ್ಟರ್ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆದ್ಮೇಲೆ ಕೃಷ್ಣ ಅವ್ರು ಹೇಳೋ ಪ್ರಕಾರ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅವ್ರು ಹೇಳ್ತಾ ಇದಾರೆ. ದೆನ್ ವಿ ಆರ್ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ಅವ್ರು ನಮಗೆ ಟ್ರೈಲರ್ ತೋರಿಸಿಲ್ಲ, ನಿಮಗೆ ಮೂವಿನೂ ತೋರಿಸಿಲ್ಲ ಒಟ್ಟಿನಲ್ಲಿ. ಅದೇ ಡೆಫಿನೆಟ್ಲಿ ನಾವು ಡಬ್ಬಿಂಗ್ ಪ್ರೊಸೆಸ್ ಅಲ್ಲೆಲ್ಲ ನೋಡಿದಾಗ ಡಬ್ಬಿಂಗ್ ಇನ್ನೊಂದು ಶೂಟಿಂಗ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಆಕ್ಟರ್ಸ್ಗಳಿಗೆ ಫೀಲ್ ಆಗ್ಬಿಡುತ್ತೆ. ಒಂದು ಶಾರ್ಟ್ ಆಗ್ತಿದ್ದಂಗೆ ಇದು ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ರಿಯಲ್ ಫೀಲಿಂಗ್ ಅನ್ನಿಸ್ತಾ ಇದೆ. ನಾವು ಯಾವಾಗ ತುಂಬಾ ಫೋರ್ಸ್ಫುಲ್ ಆಗಿ ಆಕ್ಟ್ ಮಾಡ್ತೀವಿ ಅವಾಗ ಇಲ್ಲ ಗುರು ನಾನೇನೋ ಆಕ್ಟರ್ ಪ್ರೂವ್ ಮಾಡ್ತಾ ಇದೀನಿ ಅನ್ಸುತ್ತೆ. ಎಸ್. ನಮಗೆ ಅವ್ರು ಹೇಳೋ ಕಥೆಯಲ್ಲಿ ಬರುವಂತ ಸನ್ನಿವೇಶಗಳು ನಮಗೆ ಫೀಲ್ ಆಗೋ ಥರ ಅದ್ರ ಪಾಡ್ಗೆ ಅದು ಬಂದ್ರೆ ಇಟ್ ಇಸ್ ವರ್ಕಿಂಗ್ ಅನ್ಸುತ್ತದು. ಸೊ ಆ ಥರದೊಂದು ಫೀಲಿಂಗ್ ಕೊಟ್ಟಂತ ಮೂವಿ ಮತ್ತೆ ಪಾತ್ರ ಇದೆ. ಓಕೆ. ಅಂಡ್ ಮ್ಯಾಮ್, ನೀವು ಮತ್ತೆ ಸರ್ ಏನಾದ್ರು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ರೆ? ಸ್ಕ್ರೀನ್ ಸ್ಪೇಸ್ ನಾವಿಬ್ರೆ ಶೇರ್ ಮಾಡಿದ್ರು. ಸೊ ನೋಡಿ, ಅದು ಆಫ್ ಕೋರ್ಸ್ ಶೇರ್ ಮಾಡಿದ್ವಿ. ವಿ ಗಾಟ್ ಟು ವರ್ಕ್ ಟುಗೆದರ್. ಓಕೆ. ವಿ ಗಾಟ್ ಟು ಏನಾಗಿ ನೀವು ನೋಡ್ಬೇಕಾಗುತ್ತೆ. ಬಟ್ ಎಸ್, ವಿ ಹ್ಯಾವ್ ಗಾಟ್ ಅ ಚಾನ್ಸ್ ಟು ವರ್ಕ್ ಟುಗೆದರ್. ಓಕೆ. ಅಂಡ್ ನೀವು ಒಂದು ಕ್ಯಾರೆಕ್ಟರ್ ಆರ್ಕ್ ನಾವು ನೋಡ್ತಿರೋಣಂದ್ರೆ ಲೈಕ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯಾವ ರೀತಿಯಾಗಿ ಹೌ ಡು ಯು ಸಿ ದಟ್ ಕ್ಯಾರೆಕ್ಟರ್ ಆರ್ಕ್ ಮ್ಯಾಮ್? ಇಟ್ಸ್ ಅ ಬ್ರಿಲಿಯಂಟ್ ಕ್ಯಾರೆಕ್ಟರ್. ಅಂದ್ರೆ ಒನ್ ಆಫ್ ದ ಲಕ್ಕಿಯೆಸ್ಟ್ ಪರ್ಸನ್ ಟು ಗೆಟ್ ದಟ್ ರೋಲ್ ಅನ್ಸುತ್ತೆ. ಅಂದ್ರೆ ಒಂದು ಹುಡುಗಿಗೆ ಹೀರೋಯಿನ್ ಬಿಟ್ಟು ಒಂದು ಪಾತ್ರ ಬರೀತಾರೆ, ಅದು ಒಂದು ಸ್ಟ್ಯಾಂಡ್ ಔಟ್ ಆಗುತ್ತೆ ಅಂದ್ರೆ ಅದು ತುಂಬಾ ಖುಷಿ ವಿಚಾರ. ಅಂದ್ರೆ ಸ್ಕ್ರಿಪ್ಟ್ ರೈಟರ್ಸ್ ಆತರ ಕಮ್ಮಿ, ಅಂಡ್ ಆತರ ಸ್ಕ್ರೀನ್ ಸ್ಪೇಸ್ ಸಿಗೋದು ಕಮ್ಮಿ. ಸೊ ಎಲ್ಲಾ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಅಷ್ಟೇ ಇರುತ್ತೆ, ಬೇರೆ ಯಾರಿಗೂ ಇಂಪಾರ್ಟೆನ್ಸ್, ಸುಮ್ನೆ ಪಕ್ಕದಲ್ಲಿ ಬರೋದು ಹೋಗೋದು ಆತರ ಇರುತ್ತೆ. ಬಟ್ ಈ ಕ್ಯಾರೆಕ್ಟರ್ ಇಟ್ ವಿಲ್ ಸ್ಟ್ಯಾಂಡ್ ಔಟ್. ಓಕೆ. ಅಂಡ್ ಅಫ್ಕೋರ್ಸ್ ನನಗೆ ಒಂದು ಹೊಸ ಲುಕ್ ಕೊಟ್ಟಿದೆ ಇದು. ಅಂದ್ರೆ ಡಿಫ್ರೆಂಟ್ ಆಫ್ ವಾಟ್ ಐವ್ performed so far, so I feel very happy to do this. Okay. And ನಿಮಗೆ ಲವ್ ಮಾಕ್ಟೈಲ್ ಸೀರೀಸ್ ಹಿಟ್ ಆದ್ಮೇಲೆ ಐ ಥಿಂಕ್ ತುಂಬಾನೇ ಆಪರ್ಚುನಿಟೀಸ್ಗಳು ಬಂದಿರುತ್ತೆ ಸರ್, ಆಸ್ ಅ ಹೀರೋ ಆಗಿ ಅಥವಾ ಬೇರೆ ಮೂವೀಸ್ಗಳನ್ನೇ ಆಗಲಿ. ಅದರಲ್ಲಿ ಕ್ಲಿಕ್ ಆಗಿದ್ದೆಷ್ಟು, ವರ್ಕ್ ಆಗಿದ್ದೆಷ್ಟು, ವರ್ಕೌಟ್ ಆಗಿದ್ದೆಷ್ಟು? ಇದುವರೆಗೂ ಯಾವುದು ಆಗಿಲ್ಲ ಸರ್. ಸೀರಿಯಸ್ ಆಗಿ ತುಂಬಾ ಫ್ರಾಂಕ್ ಆಗಿ ಹೇಳ್ಬಿಟ್ಟು. ಸೀರಿಯಸ್ ಆಗಿ ಸರ್, ಯಾಕೆಂದ್ರೆ ನಾನು 2 ಸಿನಿಮಾ ಹೀರೋ ಆಗಿ ಮಾಡಿದ್ದೀನಿ, ಜೊತೆಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ. ಬಟ್ ಅಂದ್ರೆ ಎಂಡ್ ಆಫ್ ದ ಡೇ ಸಿನಿಮಾ ಗೆದ್ರೆ ನಾವು ಗೆದ್ದಂಗೆ ಸರ್. ಹೌದು. ಆರ್ಟಿಸ್ಟ್ಗಳಿಗೆ ಬೆಲೆ ಸಿಕ್ಕದೆ ಆ ಸಿನಿಮಾ ಗೆದ್ದಾಗ. ಅದು ಗೆದ್ದಿದೆ ಅಂತ ಎಲ್ಲ ಜನಗಳು ಮೌತ್ ಟು ಮೌತ್ ಹೋಗಿ ಜನಗಳು ಬಂದು ನೋಡಿ, ಓ ಇವನು ಅಲ್ಲಿ ಮಾಡಿದಲ್ವ, ಲವ್ ಮಾಕ್ಟೈಲ್ ಅಲ್ಲಿ ಮಾಡಿದಲ್ವಾ, ಓ ಇಲ್ಲೂ ಮಾಡಿದ್ದಾನೆ, ಚೆನ್ನಾಗಿ ಮಾಡ್ತಿದ್ದಾನಪ್ಪ, ಪರವಾಗಿಲ್ಲ ಅಂತ ಗುರ್ತಿಸೋದೇ ಅಲ್ಲಿಂದ ಅಲ್ವಾ ಸರ್. ಸೊ ಸಿನಿಮಾ ಗೆದ್ದಿಲ್ಲ ಅಂದ್ರೆ ನಾವು ಗೆದ್ದಂಗೆ ಆಗಲ್ಲ ಸರ್. ಓಕೆ. ಅಂಡ್ ಸರ್, ಮಿಲನಾದಲ್ಲಿ ಇಟ್ ವಾಸ್ ಲೈಕ್ ಕೈಂಡ್ ಆಫ್ ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ಇರೋ ಥರದ್ದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರಿ. ಅಂದರೆ ಇವಾಗ ಒಂದು ಲವ್ ಕ್ಯಾರೆಕ್ಟರ್ಸ್ಗಳನ್ನು ಮಾಡಿಕೊಂಡು ಆ ಥರ ಇರಬೇಕಾದಂಥ ಒಂದು ಫೇಸ್ನಲ್ಲಿ ನಿಮಗೆ ಸೀದಾ ನೆಗೆಟಿವ್ ಬಂದಾಗ ಹೌ ಡು ಯು ಅಕ್ಸೆಪ್ಟ್ ದಟ್ ಸರ್? ಸ್ವಲ್ಪ ನೆಗೆಟಿವ್ ಶೇಡ್ ಇದೆ ಅನ್ನೋ ಥರ ಆದರೆ ಏನಾಗುತ್ತೆ, ನಿಮಗೆ ಮಿಲನ ಅನ್ನೋ ಥರದ್ದು ಒಂದು ಪ್ರಾಜೆಕ್ಟ್ ಬಂದಾಗ, ಒಂದು ಪ್ರಕಾಶ್ ಜಯರಾಮ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಆ ಥರದೊಂದು ಪ್ರೊಡಕ್ಷನ್ ಹೌಸ್, ಆ್ಯಂಡ್ ಡೆಫಿನೆಟ್ಲಿ ಯು ಆರ್ ಪ್ಲೇಯಿಂಗ್ ಅಗೇನ್ಸ್ಟ್ ಅಪ್ಪು ಅಂತ ಬಂದಾಗ ಅದು ಈಗ ಅಭಿ ಹೇಳಿದ್ರು ಗೊತ್ತಾ, ಅಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ರೆಕಗ್ನಿಷನ್ ಸಿಗೋದು ಅವನು ಮಾಡೋ ಸಿನಿಮಾ ಹಿಂಗಾಗುತ್ತೆ ಅನ್ನೋದ್ರ ಮೇಲೆ. ಸೊ ಅದು ಅಪ್ಪು ಅಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ಹಿಟ್ ಅಂತಾನೆ. ಅಂದ್ರೆ ಅವರ ಸಕ್ಸಸ್ ರೇಟ್ ಹಂಗಿದೆ ಅಪ್ಪು ಅವ್ರದ್ದು. ಅಂಡ್ ಇವತ್ತಿಗೂ ನಾನು ಅದು ಬಿಟ್ಟು ಸಾಕಷ್ಟು ಸಿನಿಮಾ ಮಾಡಿದ್ರು ಇವತ್ತಿಗೂ ಜನ ಹೇಳೋದು ನೀವು ಮಿಲನಲ್ಲಿ ಮಾಡಿದಿರಾ, ನೀವು ಮಿಲನಲ್ಲಿ ಮಾಡಿದಿರಾ, ಅದು ಅದರದ್ದು ಅಂದ್ರೆ ಮೈಲೇಜ್ ಅಂತ ಹೇಳ್ತಾರಲ್ಲ. ಸೊ ಹಂಗಾಗಿ ಇನ್ಫ್ಯಾಕ್ಟ್ ನನಗೆ ಆಕ್ಚುಲಿ ಸರ್ಪ್ರೈಸಿಂಗ್ ಆಗಿತ್ತು. ಅವರು ನನಗೆ ಕರೆದುಬಿಟ್ಟು ಕತೆ ಇದನ್ನು ಹೇಳಿದಾಗ ನಾನು ಹೊರಟು ಹೇಳಿದೆ, ನಿಜವಾಗ್ಲೂ ಅಪ್ಪು ಜೊತೆ ನನ್ನನ್ನು ಆ್ಯಕ್ಟ್ ಮಾಡಿಸ್ತಾ ಇದ್ದಾರೆ, ಅಪ್ಪು ಎಗೇನ್ಸ್ಟಿಗೆ ಆ್ಯಕ್ಟ್ ಮಾಡಿಸ್ತಾ ಇದ್ದಾರೆ ಅಂತ. ಬಿಕಾಸ್ ನಾನು ಇಮ್ಯಾಜಿನ್, ಫಸ್ಟ್ ಆಫ್ ಆಲ್ ನಾನು ವಿಲನ್ನಾಗಿ ನಾನು ಇಮ್ಯಾಜಿನ್ ಮಾಡಿರಲಿಲ್ಲ. ಅದೇ ಐ ಹ್ಯಾಡ್ ಇಮ್ಯಾಜಿನ್ಡ್ ಅಬೌಟ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಸಪೋರ್ಟಿಂಗ್ ರೋಲ್ ಆಗಿರ್ಬೋದು, ಆ ಥರದ್ದು ಇಮ್ಯಾಜಿನ್ ಮಾಡಿದ್ನ ಹೊರತು ನಾನು ನೆಗೆಟಿವ್ ಮಾಡ್ಬೋದು ಅನ್ನೋದು ಆ್ಯಕ್ಚುಲಿ ನಾನು ಅದನ್ನು ಮಾಡಿದಾಗಲೂ ಎಷ್ಟೊಂದು ಜನ ಕನ್ವಿನ್ಸಿಂಗ್ ಆಗಿರಲಿಲ್ಲ. ಓಕೆ, ನೀನು ಹೆಂಗೆ ನೆಗೆಟಿವ್ ಮಾಡ್ತೀಯಾ, ನಿನ್ನ ಫೇಸ್ ಹಂಗೆ ಇಲ್ವೇ ಅಲ್ವಲ್ಲ ಅಂತೆಲ್ಲ ಹೇಳೋರು ನನಗೆ. ಬಟ್ ಸಿನಿಮಾ ಬಂದಾದ್ಮೇಲೆ ಅದು ಬೇರೆ ಥರದ್ದೇ ಆಗೋಯ್ತು. ಅಂದರೆ
ಈಗ ದಿಲೀಪ್ನ ಈಗ ಅಕಸ್ಮಾತ್ ಒಂದು 10 ಜನ ಗುಡ್ ಆಕ್ಟರ್ ಅಂತ ಹೇಳ್ತಾರೆ ಅಂದ್ರೆ ದಟ್ ಇಸ್ ಒನ್ ಆಫ್ ದ ಶೇಡ್. ಯಾಕಂದ್ರೆ ಒಬ್ಬ ಆಕ್ಟರ್ ಅನ್ನಿಸ್ಕೋಬೇಕಂದ್ರೆ ಅವ್ನು ಬೇರೆ ಬೇರೆ ಶೇಡ್ಸ್ ಅಲ್ಲಿ ಮಾಡ್ಬೇಕು. ಒಂದೇ ತರ ಮಾಡ್ತಾ ಇದ್ರೆ ಅದು ಆಗೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಹಂಗಾಗಿ ನನಗೆ ಮಿಲನ ನನ್ನ ಕರಿಯರ್ಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಓಕೆ. ಅಂಡ್ ಐ ಥಿಂಕ್ ನೀವು ಡಬ್ಬಿಂಗ್ ಕೂಡ ಮಾಡ್ತಾ ಇದ್ರಿ, ಬಹಳಷ್ಟು ಸಿನಿಮಾಗಳಿಗೆ ನಿಮ್ಮ ಒಂದು ಧ್ವನಿನ ಕೊಟ್ಟಿದ್ದೀರಾ. ಐ ಮೀನ್ ಆ ದಿನಗಳಲ್ಲಿ ಕೇಳಬೇಕು ಅಂತ ಹೇಳಿದ್ರೆ ನನಗೆ ನೀವು ಮಾತಾಡ್ತಾ ಇದ್ರೆ ಚೇತನ್ ಸರ್ದು ಫೇಸ್ ಒಂದೊಂದ್ಸರಿ ಹಿಂಗೆ ಫ್ಲಾಶ್ ಆಗ್ತಾ ಹೋಗ್ತಾ ಇರುತ್ತೆ. ಐ ಮೀನ್ ದಟ್ಸ್ ಲವ್ಲಿ ಮೂವಿ. ಬಟ್ ಯು ಹವ್ ಡನ್ ಆಲ್ ದ ಎಕ್ಸ್ಪೆರಿಮೆಂಟ್ಸ್ ಸರ್. ಇವಾಗ ಇಂಡಸ್ಟ್ರಿಯಲ್ಲಿ ಬಂದಾದ್ಮೇಲೆ ಎಲ್ಲಾ ತರದ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ರೆ, ಬಟ್ ಒನ್ ಥಿಂಗ್ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಅನ್ನೋದಾದ್ರೆ ಆಕ್ಟಿಂಗ್. ಓಕೆ. ಆಕ್ಟಿಂಗ್ ಆಕ್ಚುಲಿ ಕೋರ್ ಆಕ್ಟಿಂಗ್. ಆಕ್ಟಿಂಗ್ ಇಲ್ಲದೆ ಇದ್ದಾಗ ಬೇರೆದೆಲ್ಲ ಮಾಡಿದ್ದೀನಿ, ಬಟ್ ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದೀನಿ, ಅದನ್ನು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದೀನಿ. ಬಟ್ ಖಂಡಿತವಾಗ್ಲೂ ಐ ವಿಲ್ ಆಲ್ವೇಸ್ ಬಿ, ಐ ವಾಂಟ್ ಮೈ ಸೆಲ್ಫ್ ಟು ಬಿ ಕಾಲ್ಡ್ ಆಸ್ ಅನ್ ಆಕ್ಟರ್. ನಟ ಅನ್ನೋದು ಬಿಟ್ಟು ಬೇರೆ ಯಾವ ಟ್ಯಾಗ್ಸು ಬೇಡ ನನಗೆ. ಎಸ್, ಅಲ್ಲ ಐ ಮೀನ್ ನಾನು ವೆಲ್ಕಮ್ ಮಾಡ್ಬೇಕು ಕನ್ನಡದ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ಅಂತ ಹೇಳಿ ಅದನ್ನ ಮಾತ್ರ ಕೇಳಕ್ಕೆ ಇಷ್ಟಪಡೋದು. ಮಿಕ್ಕಿದೆಲ್ಲ ಎಷ್ಟೋ ಸತಿ ಸರ್ವೈವಲ್ ಮಾಡಿರ್ತೀವಿ, ಕೆಲವು ಸತಿ ಏನು ಇಲ್ವಲ್ಲ ಕೆಲಸ, ಏನಾರ ಒಂದು ಮಾಡೋಣ ಅಂತ ಮಾಡಿರ್ತೀವಿ. ಬಟ್ ಏನೇ ಮಾಡಿದ್ರು ಅದ್ರ ಇಂಟ್ರೆಸ್ಟಿಂಗ್ ಆಗಿ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಅದನ್ನ ನಾವು ಕಲಿತೀವಿ. ಸೊ ಹಂಗಾಗಿ ಎಲ್ಲಾನು ಕಲ್ತ್ಕೊಂಡ್ ಬಂದೆ. ಇವನ್ ಡಬ್ಬಿಂಗು ಅಷ್ಟೇ. ನನಗೆ ಫಸ್ಟ್ ನಾನು ಮಾಡಿದ್ದೆ ಆಕ್ಚುಲಿ ಜೋಗಿಗೆ ಅವ್ರು ಫೋನ್ ಮಾಡಿ ಕರೆದಾಗ ಡಬ್ಬಿಂಗ್ ನಾನು, ಯಾಕಂದ್ರೆ ನನ್ನ ತಲೆಲೂ ಇರಲಿಲ್ಲ ನಾನು ಡಬ್ಬಿಂಗ್ ಮಾಡಬೇಕು ಅನ್ನೋದು. ಅದು ಯಾರಿಗದು ಬಂತು ಐಡಿಯಾ ಅಂತಾನೂ ಗೊತ್ತಿಲ್ಲ. ಸುಮ್ಮನೆ ನೋಡೋಣ ಡಬ್ಬಿಂಗ್ ಬೇರೆಯವ್ರು ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೋಗಿ ಮಾಡಿದ್ ನಾನು. ಓಕೆ. ಬಟ್ ಅದು ಆಫ್ಟರ್ ಸಮ್ ಟೈಮ್ ಏನಾಗೋಯ್ತು, ಬರೀ ಡಬ್ಬಿಂಗಿಗೆ ಅಂತ ಕರೆಯಕ್ ಶುರು ಮಾಡ್ರು. ಓಪ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲ ನಾನು ಡಬ್ಬಿಂಗ್ ಮಾಡಲ್ಲ ಅಂತ ಹೇಳಿ ನಾನೇ ಸ್ಟಾಪ್ ಮಾಡಿದೆ ಅದು. ಓಕೆ. ಅಂಡ್ ಮ್ಯಾಮ್, ನೀವು ಲೈಕ್ ಯು ಕೀಪ್ ಯುವರ್ ಸೆಲ್ಫ್ ಬಿಸಿ, ಸಿಕ್ಕಾಪಟ್ಟೆ ಬಿಸಿ ಇರ್ತೀರಾ. ಐ ಮೀನ್ ಯು ಟ್ರಾವೆಲ್ ಮಾಡ್ತಾ ಇರ್ತೀರಾ. ಅಂಡ್ ಆಲ್ಸೋ ಫಿಟ್ನೆಸ್ ಕೂಡ ಅಷ್ಟೇ ಅಷ್ಟೇ ಪ್ರಿಫರೆನ್ಸ್ ಕೊಡ್ತೀರಾ. ಇವಾಗ ಒಂದು ಆಕ್ಟರ್ಸ್ ಲೈಫ್ ಒಂಥರ ಚೆನ್ನಾಗಿ ಶೇಪ್ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಮೇನ್ ಎಲಿಮೆಂಟ್ಸ್ಗಳು ಬೇಕಾಗುತ್ತೆ? ಅಂದ್ರೆ ನಾವು ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಯಾವ ಸಿನಿಮಾ ನಡೀತಿದೆ, ಯಾವ ತರ ಕ್ಯಾರೆಕ್ಟರ್ಸ್ ಇದಾರೆ, ಆ ತರ ನಾವು ಅಪ್ಡೇಟ್ ಆಗ್ಬಿಡ್ಬೇಕು. ಇಲ್ಲಾಂದ್ರೆ ಮನೇಲಿ ಕೂರ್ಸ್ಬಿಡ್ತಾರೆ, ಅತ್ತೆ ಅಜ್ಜಿ ರೋಲ್ ಕೊಡ್ತಾರೆ. ಸೊ ಇಟ್ಸ್ ಬೀನ್ 10 years ನಾನು ಇಂಡಸ್ಟ್ರಿಯಲ್ಲಿ ಇದ್ದಿದ್ದು. ಸೊ ತುಂಬಾ ಬೇಗ ಔಟ್ಡೇಟ್ ಆಗ್ಬಿಡ್ತೀರಾ. ಅಂಡ್ ಯು ಆರ್ ಕಂಪೀಟಿಂಗ್ ವಿತ್ ಎವ್ರಿ ಜನರೇಷನ್ ಅಂಡ್ ದೇರ್ ಆರ್ ಥೌಸಂಡ್ಸ್ ಆಫ್ ಪೀಪಲ್ ವಾಂಟಿಂಗ್ ಟು ಡೂ ಯುವರ್ ರೋಲ್. ಸೊ ನೀವು ಅದಕ್ಕೆ ಬೆಸ್ಟ್ ಆಗಿರ್ಲಿಲ್ಲ ಅಂದ್ರೆ ಇಫ್ ಯು ಆರ್ ನಾಟ್ ಪ್ರಿಪೇರ್ಡ್, ನೀನ್ ಬೇಡ ಇನ್ನೊಬ್ರನ್ನ ಹಾಕೋತಾರೆ. ಸೊ ಹೌ ಡು ಯು ಕೀಪ್ ಯುವರ್ ಸೆಲ್ಫ್ ದೇರ್ ಇನ್ ದ ಮಾರ್ಕೆಟ್? ಅಪ್ಡೇಟ್ ಆಗಿರ್ಬೇಕು ಯಾವಾಗ್ಲೂ. ಯಾವ ಕ್ಯಾರೆಕ್ಟರ್ ಕರೆದ್ರು ನಾನು ರೆಡಿ ಇದೀನಿ ಅನ್ನೋಂಗ್ ನಾವ್ ಪ್ರೆಸೆಂಟಬಲ್ ಆಗಿರ್ಬೇಕು. ನಾನು 7 ವರ್ಷ ಆಯ್ತು ರಾಧಾರಮಣ ಮಾಡಿ, ಅದಾದ್ಮೇಲೆ ಕಾಟೇರ ಒಂದ್ರಲ್ಲಿ ಬಂದಿದ್ದೀನಿ, ಇನ್ನೊಂದೆರಡು ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ರೋಲ್ಸ್ ಮಾಡಿದೀನಿ, ಗೆಸ್ಟ್ ಅಪಿಯರೆನ್ಸ್. ಸೊ ನಾನು ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ಅಡ್ಡಡ್ಡ ಉದ್ದುದ್ದ ಬೆಳ್ಕೊಂಡು ಹೋದ್ರೆ ಇವತ್ತು ಈ ಸಿನಿಮಾ ಬರ್ತಿರ್ಲಿಲ್ಲ ನನಗೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾಳೆ ಎಷ್ಟೊಂದ್ಸಲಿ ಪ್ರಾಜೆಕ್ಟ್ಸ್ ಬಂದಿದೆ, ನಾಳೆ ಶೂಟಿಂಗ್ ಇರುತ್ತೆ, ಇವತ್ತು ಬರ್ತೀರಾ ಅಂತ. ಇವತ್ತು ನಾನು ವರ್ಕೌಟ್ ಮಾಡಿಲ್ಲ, ಎದ್ದಿಲ್ಲ, ನಾನು ಏನೋ ರೆಡಿ ಆಗಿಲ್ಲ ಅಂತ ಹೇಳಕ್ ಆಗಲ್ಲ. ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಎವ್ರಿ ಡೇ. ಸೊ ಟ್ರಾವೆಲ್ ಆಲ್ಸೋ ಆಡ್ಸ್ ಅ ಲಾಟ್ ಆಫ್ ಎಲಿಮೆಂಟ್ಸ್ ಟು ದಿಸ್. ಅಂದ್ರೆ ನಿಮ್ಗೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಲಿ, ಅಥವಾ ಸಾಕಷ್ಟು ಕಲಿತಾ ಇರ್ತೀರಾ ಟ್ರಾವೆಲ್ ಮಾಡಿದಾಗ, ಅಪ್ಡೇಟ್ ಆಗ್ತೀರಾ. ಫಿಟ್ನೆಸ್ ಆಫ್ ಕೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಎವ್ರಿಬಡಿ, ಇರ್ರೆಸ್ಪೆಕ್ಟಿವ್ ಆಫ್ ಇಫ್ ಯು ಆರ್ ಅನ್ ಆಕ್ಟರ್ ಆರ್ ನಾಟ್, ಫಿಟ್ನೆಸ್ ಇರ್ಲೇಬೇಕು. ಸೊ ಐ ಥಿಂಕ್ ಅಪ್ಡೇಟ್ ಆಗಕ್ಕೆ ಇದೆಲ್ಲ ಮಾಡ್ತಿರ್ತೀನಿ ಅಷ್ಟೇ. ಓಕೆ. ಅಂಡ್ ಐ ನೋ ಪ್ರದೀಪ್ ಸರ್ ಅವ್ರು ಆಕ್ಚುಲಿ ಈಸ್ ಅ ಡಿಜಿಟಲ್ ಕಂಟೆಂಟ್ ಹೆಡ್ ಆಗಿದ್ದಾರೆ ZEE5 ಅಲ್ಲಿ. ಬಟ್ ವೆಬ್ ಸೀರೀಸ್ ಏನಾದ್ರು ಬಂದಾಗ ಅವ್ರ ಥ್ರೂ ನಿಮ್ಗೆ ಏನಾದ್ರು ಆಪರ್ಚುನಿಟೀಸ್ ಗಳು ಬರುತ್ತೆ? ಅವ್ರ ಥ್ರೂ ಬಂದಿಲ್ಲ, ಆತರ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಲ್ಲ ಅವರು. ನಾನು ಎಷ್ಟೊಂದ್ಸಲಿ ಕೇಳಿದೀನಿ, ಅಂದ್ರೆ ಫರ್ಗೆಟ್ ವೆಬ್ ಸೀರೀಸ್, ನಮ್ದೇ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿದಾಗ ಕೇಳಿದೀನಿ, ಯಾಕೆ ಒಂದು ಕ್ಯಾರೆಕ್ಟರ್ ಬರೀಬೋದಲ್ವಾ, ಅಥವಾ ನನಗೋಸ್ಕರ ಏನಾದ್ರು ಮಾಡ್ಬೋದಲ್ವಾ ಅಂತ. ನನಗೆ ಅದು ಸೂಟ್ ನಿನಗಾಗುತ್ತೆ ಅಂದ್ರೆ ಮಾಡ್ತೀನಿ, ಸುಮ್ನೆ ಮಾಡಲ್ಲ ಅಂತ. ಕೋಪ ಜೆಲಸಿ ಅದು ಹೆಂಡತಿಯಾಗಿ ಬಂದಿರೋದು ಸಹಜ, ಆದ್ರೆ ಅವ್ರು ಹೇಳೋದ್ರಲ್ಲಿ ಒಂದು ನ್ಯಾಯ ಇದೆ. ನಾನು ಅವಾಗ ಹೇಳ್ತೀನಿ, ಪರವಾಗಿಲ್ಲ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಮಾಡ್ತೀನಿ ನಾನು. ಅವರಿಗೆ ಸುಮ್ನೆ ಬಂದಿರೋದಾಗಲ್ಲ, ಸಖತ್ತಾಗಿ ಬಂದಿರೋದು ಮಾತ್ರ. ನನಗೋಸ್ಕರ ಹೇಳ್ಕೊಟ್ಟ ಹಾಗಿರ್ಬೇಕಂತ ಕ್ಯಾರೆಕ್ಟರ್ ಅವಾಗ ಮಾತ್ರ ಅವ್ರು ಕೊಡೋದು, ವಿಚ್ ಇಸ್ ಫೇರ್ ಇನಫ್ ಆಸ್ ಅ ಟೆಕ್ನಿಷಿಯನ್. ಐ ಥಿಂಕ್ is fair enough. Okay. I mean like Sakat Studio was also ನೀವು ಅದರಲ್ಲಿ ಸೊ ಲೈಕ್ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಮ್ಯಾಮ್ ನಿಮ್ದು? ಇಲ್ಲ, ಇದು ಸಖತ್ ಸ್ಟುಡಿಯೋ ಪ್ರದೀಪ್ ಅಂತ ಹೇಳ್ಬೇಕು. ಅವ್ನ್ ಡ್ರೀಮ್ ಅದು, ಅವ್ನ್ ಹಾರ್ಡ್ ವರ್ಕ್ ಅದು. ನಾನು ಯಾವ ಕ್ರೆಡಿಟ್ ತಗೊಳ್ಳಲ್ಲ ಇದ್ರಲ್ಲಿ. ಐ ಆಮ್ ಜಸ್ಟ್ ದೇರ್ ವಿತ್ ಹಿಮ್ ಟು ಸಪೋರ್ಟ್ ಹಿಸ್ ಡ್ರೀಮ್. ಏನಿಲ್ಲ, ವಿಶಿಂಗ್ ಹಿಮ್ ವೆಲ್ ಅಷ್ಟು ಬಿಟ್ರೆ ನಂದು ಏನು ಕಾಂಟ್ರಿಬ್ಯೂಷನ್ ಇಲ್ಲ. ಇಟ್ ಇಸ್ ಹಿಸ್ ಡ್ರೀಮ್, ಇಟ್ ಇಸ್ ಹಿಸ್ ಹೌಸ್. ಓಕೆ. ಐ ಮೀನ್ ವಿ ನೋ ದಟ್ ಒಂದು ಕಪಲ್ ಅಂತ ಹೇಳಿದ ತಕ್ಷಣ ರಿಲೇಶನ್ಶಿಪ್ ಅಡ್ವೈಸ್ ಅನ್ನ ಏನ್ ಕೊಡ್ತೀರಾ? ಬಿಕಾಸ್ ಸಿನ್ಸ್ ದಿಸ್ ಇಸ್ ಲವ್ ಮಾಕ್ಟೈಲ್ ಆಗಿರೋದ್ರಿಂದ. ಲವ್ ಮಾಕ್ಟೈಲ್ ಅಲ್ಲಿ ಈಗಾಗಲೇ ನಾನು ಹೇಳ್ದಂಗೆ ಮಿಲನಾ ಮತ್ತೆ ಡಾರ್ಲಿಂಗ್ ಕೃಷ್ಣ ದೇ ದೆಮ್ಸೆಲ್ಫ್ ಆರ್ ವೆರಿ ಗುಡ್ ಎಕ್ಸಾಂಪಲ್.
ಲೆವೆಲ್. Yeah. ಸೊ ನಾವು ಎಕ್ಸ್ಟ್ರೀಮ್ಲಿ ಆಪೋಸಿಟ್. ಅವ್ರು ಅಷ್ಟು ಒಟ್ಟಿಗೆ ವರ್ಕ್ ಮಾಡಲ್ಲ. ಸೊ ದಟ್ ಇಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಕೆಲವರು ಒಟ್ಟಿಗೆ ವರ್ಕ್ ಮಾಡ್ಕೊಂಡಿರ್ತಾರೆ. ಲೈಕ್ ದಿಲೀಪ್ ಸರ್ ಆಲ್ಸೋ ಹಿ ಕೀಪ್ಸ್ ಟಾಕಿಂಗ್ ಅಬೌಟ್ ಹಿಸ್ ವೈಫ್, ಹಸ್ಬೆಂಡ್ ವೈಫ್ ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ. ಇವರಿಬ್ರು ನೋಡುವಾಗ ನಾವು ಉಲ್ಟಾ, ಒಟ್ಟಿಗೆ ಇರಲ್ಲ. ನಮ್ಮಿಬ್ರಿಗೂ ಐಡಿಯಾಲಜಿ ತುಂಬಾ ಉಲ್ಟಾ, ಕ್ಲಾಶಸ್ ಉಲ್ಟಾ. ಸೊ ವಿ ಮೇಕ್ ಪೀಸ್ ಇನ್ ದಟ್ ಇಂಡಿಫರೆನ್ಸ್. ಎಲ್ಲಾದು ನೀವ್ ಹೂ ಅಂದ್ರೆ ನಿನ್ ಗಂಡ ಹೂ ಅನ್ಬೇಕು ಅಂತ ಇಲ್ಲ. ನಮ್ ತರ ಕಪಲ್ಗಳು ಇದಾರೆ, ನೀನ್ ಹೂ ಅಂತೀಯ, ನಾನು ಹೂ ಅಂತೀನಿ, ಬಟ್ ವಿ ವಿಲ್ ಮೇಕ್ ಪೀಸ್ ವಿತ್ ದಟ್ ಅಂಡ್ ವಿ ವಿಲ್ ಲಿವ್. ದಿಸ್ ಇಸ್ ವಾಟ್ ವಿ ಆರ್. ಸೊ ನಿಮಗೆ ಯಾವ ಎಕ್ಸಾಂಪಲ್ ಬೇಕು ಆ ತರ ಚೂಸ್ ಮಾಡ್ಕೊಂಡು ಒಟ್ಟು ಚೆನ್ನಾಗಿರಪ್ಪ ಅಷ್ಟೇ. ಓಕೆ, ನೀವು ರಿಲೇಶನ್ಶಿಪ್ ಅಡ್ವೈಸ್ ಕೊಡ್ತೀರಾ ಅನ್ನೋದಾದ್ರೆ ಏನಾದ್ರು? ಏನಿಲ್ಲ ಸರ್, ಅದೇ ಆಲ್ರೆಡಿ ಹೇಳಿದ್ರು. ಅದೇ ಎಲ್ಲಾರು ಈಗ ಕೃಷ್ಣ ಮಿಲ್ ಅವರು ನೋಡಿ, ಅವರು ತುಂಬಾ ಅಂದ್ರೆ ಇಬ್ರು ಒಂದೇ ಕೆಲಸ ಮಾಡ್ತಿರ್ತಾರೆ. ಬಟ್ ಅವರು ಅಂದ್ರೆ ಈಗ ನಾನು ನೋಡಿದ್ದೀನಿ ಸೆಟ್ಟಲ್ಲಿ ಕೃಷ್ಣ ಅವರು ತುಂಬಾ ಸತಿ ಅಂದ್ರೆ ಅವ್ರಿಗೆ ಈಸ್ ವೆರಿ ವರ್ಕಾಲಿಕ್. ಆಮೇಲೆ ಮಿಲನ್ ಅವರು ಕೂಡ ಅವರಿಬ್ರು ಬ್ಲೆಂಡ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಅದು ಏನೋ ಡಿಫ್ರೆನ್ಸ್ ಇರಲ್ಲ ಆ ಥರ. ಸೊ ನಾನು ಅಂದ್ಕೊಂಡಿರೋದು, ನನ್ನ ಜೀವನದಲ್ಲಿ ನಾನು ಮದುವೆ ಆಗಿ 8 ವರ್ಷ ಆಯ್ತು. ಅಂದ್ರೆ ನನ್ನ ಸಂಸಾರಕ್ಕೆ ಎಷ್ಟು ಸೂತ್ರಗಳು ಅಂತ. ಅದೇ ನನ್ನ ಲೈಫಲ್ಲಿ ನಮ್ಗೆ ಯಾರು ಬ್ಯಾಕ್ ಸಪೋರ್ಟ್ ಇಲ್ಲ, ಏನಿಲ್ಲ ಸರ್. ನನ್ನ ವೈಫೇ ಎಲ್ಲ. ನಾನು ಇವತ್ತು ಏನ್ ಡಿಸಿಷನ್ ತಗೊಂಡು ನಾನು ಸಿನಿಮಾ ಮಾಡ್ತೀನಿ, ನನಗೊಂದಷ್ಟು ಟೈಮ್ ಕೊಡು, ನಾನು ಏನಾದ್ರು ಅಚೀವ್ ಮಾಡ್ಕೊತೀನಿ, ಅಲ್ಲಿ ತನಕ ನನ್ನ ಜೊತೆಗಿರೋ ಅನ್ನೋದನ್ನ ನನಗೆ ಸಪೋರ್ಟಿವ್ ಆಗಿ ನನ್ನ ವೈಫ್ ಇದ್ದಾಳೆ. ಸೊ ಈ ಥರ ಸರ್, ಒಬ್ಬೊಬ್ರು ಜೀವನದಲ್ಲಿ ಒಂದೊಂದು ಥರ ಇರುತ್ತೆ. ಆ ಥರ ಸಪೋರ್ಟಿವ್ ಆಗಿ, ಆಮೇಲೆ ಯಾವುದೇ ಕ್ಲಾಶಸ್ ಆದರೂ ಏನೇ ಆದರೂ ಆ ಒಂದು 5 ನಿಮಿಷ ಸೈಲೆಂಟ್ ಆದರೆ ಮುಂದಕ್ಕೆ ಅದು ಆ ಟೈಮ್ ಪಾಸ್ಔಟ್ ಮಾಡ್ಬಿಡ್ಬೇಕು ಸರ್. ಆ ಟೈಮಲ್ಲಿ ಏನೇ ಒಂದು ಜಗಳ ಆಗಲಿ, ಮಾತುಗಳು ಬಂದರೆ ಆ ಟೈಮ್ ಒಂದು 5 ನಿಮಿಷ ಮುಂದಕ್ಕೆ ಹಾಕಿದ್ರೆ ಎವ್ರಿಥಿಂಗ್ ವಿಲ್ ಬಿ ಪೀಸ್ಫುಲ್, ಬ್ಯಾಲೆನ್ಸ್ಡ್. ಓಕೆ. ಅಂಡ್ ಸರ್, ಇವಾಗ ಬೇಸಿಕಲಿ ನೀವು ಮಾಡಿರುವಂಥ ಮೂವೀಸ್ಗಳಿಗೆ ನೋಡ್ಬಿಟ್ಟು ಕನೆಕ್ಟ್ ಆಗ್ತೀವಿ ಅಂತ ಹೇಳಿದ್ರೆ, ನೀವು ಅಕಸ್ಮಾತ್ ಆಗಿ ಲವ್ ಗುರು ಆಗಿದ್ರೆ, ಯಾರಾದರೂ ಬ್ರೇಕಪ್ ಆಗ್ಬಿಟ್ಟು ನಿಮ್ಮ ಹತ್ರ ಬಂದರೆ ಯಾವ ಥರದ ಅಡ್ವೈಸ್ಗಳನ್ನು ಕೊಡ್ತೀರಾ ಸರ್ ಹೊರಗೆ ಬರೋದಕ್ಕೆ? ಬ್ರೇಕಪ್ ಆಗಿದೆ ಅಂತ ಹೇಳಿದ್ರೆ ಅದು ರಿಲೇಶನ್ಶಿಪ್ ಸರಿ ಇಲ್ಲ ಅಂತ. ಓಕೆ, ಬ್ರೇಕಪ್ ಆಗಕ್ಕೆ ಸಾಧ್ಯನೇ ಇಲ್ಲ. ಒಂದು ಬ್ರೇಕ್ ತಗೋಬಹುದು ಅಷ್ಟೇನೆ. ಓಕೆ. ಈಗ ಅಭಿ ಅವ್ರು ಹೇಳಿದ್ರಲ್ಲ, ಆ ಮೊಮೆಂಟ್ ಅನ್ನ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬಿಟ್ರೆ, ಸೈಲೆನ್ಸ್ ಕೊಟ್ಬಿಟ್ರೆ ಸರಿ ಹೋಗುತ್ತದೆ. ಬ್ರೇಕಪ್ ನನ್ನ ಪ್ರಕಾರ ಏನಂದ್ರೆ, ಪ್ರೀತಿ ಇರೋ ಕಡೆ ಬ್ರೇಕಪ್ ಇಲ್ವೇ ಇಲ್ಲ, ಏರಿಳಿತಗಳಿರುತ್ತೆ ಅಷ್ಟೇನೆ. ಸೊ ಬ್ರೇಕಪ್ ಅಂತ ಹೇಳಿದ್ರೆ ಇಟ್ಸ್ ಅ ಡಿಫ್ರೆಂಟ್ ಪ್ಲಾನ್ ಆಲ್ ಟುಗೆದರ್ ಅಂತ ಅನ್ಸುತ್ತೆ. ಓಕೆ. ಅಂಡ್ ನೀವು ಲವ್ ಗುರು ಆದ್ರೆ, ಇನ್ ಕೇಸ್ ಒಂದು ಟ್ಯಾಗ್ ಲೈನ್ ಏನಂತ ಕೊಡ್ತೀರಾ ಸರ್? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ನೈಸ್. ಓಕೆ. ಅಂಡ್ ಮ್ಯಾಮ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಬಿಕಾಸ್ ಲೈಕ್ ಪ್ರೊಡಕ್ಷನ್ ಅಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಶಿ ಇಸ್ ಬಿನ್ ಹ್ಯಾಂಡ್ಲಿಂಗ್ ಮ್ಯಾಕ್ಸಿಮಮ್ ಥಿಂಗ್ಸ್ ಅಂತಾನೆ ಹೇಳ್ಬೋದು ಸರ್. ಸೊ ಇವಾಗ ಜೊತೆಯಲ್ಲಿ ಸಪೋರ್ಟ್ ಆಗಿ ಬಂದಂತಹ ಮ್ಯಾಮ್ಗೆ ಏನಾದ್ರು ಹೇಳ್ತೀರಾ? ಅಥವಾ ಅಂದ್ರೆ ಒಂದು ನನ್ನ ಹೆಂಡತಿ ಅಂತಲ್ಲ, ಅಂಡ್ ಅವಳು ಕೆಲಸನ ತಗೊಳ್ಳೋ ರೀತಿ, ಕೆಲಸ ಮಾಡೋ ರೀತಿ ಇದೆಯಲ್ಲ, ಇಟ್ ಇಸ್ ಅ ಎಕ್ಸಾಂಪಲ್ ಫಾರ್ ಎವ್ರಿಬಡಿ. ಯಾಕಂದ್ರೆ ನಾನು ಮುಂಚೆಯಿಂದನೂ ಸಿನಿಮಾ ಇಂಡಸ್ಟ್ರಿಯಲ್ಲೇ ಬಂದವನು, ಸೀರಿಯಲಿಂದ ಬಂದವನು, ಥಿಯೇಟ್ರ್ ಮಾಡಿದವನು. ಯಾವುದೇ ಥರದ ಗಂಧ ಗಾಳಿ ಇಲ್ಲದೆ ಯಾವುದೋ ಕಾರ್ಪೊರೇಟ್ ಜಗತ್ತಲ್ಲಿ 16 ವರ್ಷ HR ಆಗಿ ಕೆಲಸ ಮಾಡಿರೋಂಥವಳು ಒಂದು ಪ್ರೊಡಕ್ಷನ್ಗೆ ಬಂದು ಅದನ್ನ ತಿಳ್ಕೊಂಡು ಅದನ್ನ ಹ್ಯಾಂಡಲ್ ಮಾಡ್ತಿರೋ ರೀತಿ ಇದೆಯಲ್ಲ, ಅದು ತುಂಬಾ ಕಮೆಂಡಬಲ್ ಆಗಿದೆ. ಅದು ನಾನು ಅವಳಿಗೆ ಎಷ್ಟೊತ್ತಿ ಹೇಳಿದ್ದೀನಿ, ಅಕಸ್ಮಾತ್ ನೀನಿರಲಿಲ್ಲ ಅಂದ್ರೆ ಡೆಫಿನೆಟ್ಲಿ ನನ್ನ ಪ್ರೊಡಕ್ಷನ್ ಹೌಸ್ ಇರ್ತಿರ್ಲಿಲ್ಲ. ಬಿಕಾಸ್ ದ ವೇ ನನ್ನ ಟೆಂಪರ್ಮೆಂಟ್ ಆಗಲಿ, ನಾನು ಹ್ಯಾಂಡಲ್ ಮಾಡೋ ರೀತಿ ಆಗಲಿ, ಇಟ್ ಇಸ್ ಡಿಫ್ರೆಂಟ್. ಅದು ಅದಕ್ಕೊಂದು ಬೇರೆ ಥರದ ಒಂದು ಟ್ಯಾಲೆಂಟ್ ಬೇಕು. ಎಲ್ಲರೂ ಪ್ರೊಡಕ್ಷನ್ನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಅವಳಿಗೆ ಹೆಲ್ಪ್ ಆಗಿದ್ದೆ ಅವಳ ಕಾರ್ಪೊರೇಟ್ ಜಗತ್ತಿನ ಆ HR ಕೆಲಸ ಅದೆಲ್ಲ ಮಾಡಿ. ಅವಳು ಶಿ ನೋಸ್ ಹೌ ಟು ಹ್ಯಾಂಡಲ್ ಪೀಪಲ್. ಯಾರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಯಾವಾಗ ಬಿಡಬೇಕು, ಯಾವಾಗ ಹಿಡಿಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಆ ಟ್ಯಾಲೆಂಟ್ ನಮಗಿಲ್ಲ. ಸೊ ಹಂಗಾಗಿ ಅದಿಲ್ಲ ಅಂತ ನಾನು ಡಿಸೈಡ್ ಮಾಡ್ಕೊಂಡು ಕಂಪ್ಲೀಟ್ ಅವಳಿಗೆ ಬಿಟ್ಬಿಟ್ಟಿದ್ದೀನಿ. ನಿನಗೇನು ಸಪೋರ್ಟ್ ಬೇಕಲ್ಲ ನಾನು ಇರ್ತೀನಿ ಎಲ್ಲದಕ್ಕೂ ಅಂತ. ಸೊ ಹಾಗಾಗಿ ನಾವು ಅದನ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ. ಅಂದರೆ ಕ್ರಿಯೇಟಿವ್ ಜಾಬ್ ಏನಿದೆ, ಕ್ರಿಯೇಟಿವ್ ಥಾಟ್ಸ್ ಏನಿದೆ, ಆ ಪ್ರೊಸೆಸಲ್ಲಿ ನಾನು ಇರ್ತೀನಿ. ಪ್ರೊಡಕ್ಷನ್ ರಿಲೇಟೆಡ್ ಏನಿದೆ ಅದನ್ನ ನೀನು ಮಾಡ್ಕೊ. ಅಂಡ್ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು. ಓಕೆ. ಅಂಡ್ ನಿಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಸರ್, ಸಿನ್ಸ್ ದಿಸ್ ಇಸ್ ಲವ್ ಮಾಕ್ಟೈಲ್, ನಮಗೆ ಲವ್ ಬಿಟ್ಟು ಬೇರೆದು ಮಾತಾಡೋದಕ್ಕೆ ಬರಲ್ಲ. ನಂದು ಲವ್ ಸ್ಟೋರಿ ಕಾಲೇಜ್. ನನ್ನ ಕಾಲೇಜ್ ಜೂನಿಯರ್ ಅವಳು, 1 ವರ್ಷ ಜೂನಿಯರ್ ಅವಳು. ಸೊ ಆ್ಯಂಡ್ ನಾನು ಕಾಲೇಜಲ್ಲಿ ಇದ್ದಾಗ ನನ್ನ ಇಡೀ ಗ್ಯಾಂಗ್ ಅವರು ಯಾರೂ ನಂಬಿರಲ್ಲ ನಾನು ಮದುವೆ ಆಗ್ತೀನಿ ಅಂತ. ಯಾಕಂದ್ರೆ ಹಂಗಿದ್ದೆ ನಾನು. ಬಟ್ ಎಲ್ಲರಿಗಿಂತ ಬೇಗ ಫಸ್ಟ್ ಮದುವೆ ಆಗಿದ್ದೆ ನಾನು ಆಕ್ಚುಲಿ. ಸೊ ಆ ಒಂದು ಡಿಫ್ರೆನ್ಸ್ ನ ಅವಳು ತಂದಿರೋದು. ಅಂದ್ರೆ ಆ ಥರದ್ದೊಂದು ಮೆಂಟಾಲಿಟಿ ಇರುವಂತ ಹುಡುಗ ಟಕ್ಕನ್ ಮದುವೆ ಆಗ್ತಾನೆ ಅಂದ್ರೆ ಯಾರೋ ತುಂಬಾ ಸ್ಟ್ರಾಂಗ್ ಆಗಿರೋರು ಅಂತ. ಸೊ ತುಂಬಾ ಸ್ಟ್ರಾಂಗ್ ಪಾರ್ಟಿ ಅವಳು. ಓಕೆ.
ಮ್ಯಾಮ್ ಸೀರಿಯಲ್ಸ್ ನ ತುಂಬಾನೇ ಚೆನ್ನಾಗಿ ನಿಭಾಯಿಸಿದ್ರಿ ಅಂಡ್ ದಟ್ ವಾಸ್ ಇನ್ ಲೈಕ್ ನೀವು ಇದ್ದಂತ ಒಂದು ಪೀಕ್ ಅಂತಾನೆ ಹೇಳ್ಬೋದು. ಸೊ ಅದಾದ ನಂತರ ಯಾಕೆ ವೈ ನಾಟ್ ಮೂವೀಸ್ ಅಂತ ಹೇಳಿ ಬಂದಾಗ ಯಾಕೆ ಲೀಡ್ ಆಕ್ಟ್ರೆಸ್ ಆಗಿ ನೀವು ಮೂವೀಸ್ ಆಫರ್ಸ್ ಗಳು ಬಂದಿದ್ರು ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಆರ್ ಬೇರೆ ಇಂಡಸ್ಟ್ರಿಗಳಿಂದ ಆಫರ್ಸ್ ಬಂದ್ರು ಯಾಕೆ ಹೋಗ್ಲಿಲ್ಲ ಅನ್ನೋದು? ಬೇರೆ ಇಂಡಸ್ಟ್ರಿಗೆ ಹೋಗಕ್ಕೆ ಇಷ್ಟನೇ ಇರ್ಲಿಲ್ಲ, ಯಾಕಂದ್ರೆ ನನಗೆ ಕನ್ನಡ ಬಂದಷ್ಟು ಭಾಷೆ ಬೇರೆ ಭಾಷೆ ಬರಲ್ಲ. ಓಕೆ, ಅಲ್ಲಿ ಡಬ್ಬಿಂಗ್ ಮಾಡ್ತಾರೆ, ಬೇರೆಯವರು ವಾಯ್ಸ್ ಕೊಡ್ತಾರೆ ಅದೆಲ್ಲ, ಬಟ್ ನನ್ನ ಇಮೋಷನ್ಸ್ ನನ್ನ ವಾಯ್ಸ್ ಥ್ರೂ ನಾನು ಕನ್ವೆ ಮಾಡ್ತೀನಿ. ಬೇರೆ ಭಾಷೆ ಮಾತಾಡಕ್ ಬರಲ್ಲ ಇಷ್ಟು ಸರಾಗವಾಗಿ, ಹಾಗಾಗಿ ನಾನು ಬೇರೆ ಕಡೆ ಹೋಗ್ಲಿಲ್ಲ. ಸಿನಿಮಾದಲ್ಲಿ ಮುಂಚೆ ಒಂದಿತ್ತು, ಟಿವಿಯಲ್ಲಿ ನೋಡಿ 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 ನಿಮ್ಮನ್ನ ಸಿನಿಮಾದಲ್ಲಿ ಹಾಕೊಳ್ಳಲ್ಲ, ಯಾಕಂದ್ರೆ ಆ ಕ್ಯಾರೆಕ್ಟರೇ ಕನೆಕ್ಟ್ ಮಾಡ್ತಾರೆ. ಸೊ ಸಾಕಷ್ಟು ಜನ ಹೇಳಿದ್ರು, ನಿಮ್ಮನ್ ಸೀರಿಯಲ್ ಅಲ್ಲಿ ಒಂದು ರೋಲಿಗೆ ಇಷ್ಟು ವರ್ಷ ಮಾಡಿರ್ತೀರಾ, ನಿಮಗೆ ಹಾಗೆ ನೋಡ್ತಾರೆ, ಇಲ್ಲಿ ಮಾಡ್ಕೊಂಡ್ರು ಅದು ನೆಗೆಟಿವ್ ಆಗುತ್ತೆ ನಮಗ್ ಸಿನಿಮಾಗೆ ಅಂತ ಸುಮಾರು ಜನ ಅನ್ಕೊಂಡ್ರು. ಬಟ್ ಐ ಡೋಂಟ್ ಥಿಂಕ್ ಒಳ್ಳೆ ಡಿರೆಕ್ಟರ್ ಆದ್ರೆ ಈ ಮಾತು ಹೇಳಲ್ಲ, ಯಾಕಂದ್ರೆ ಅವರಿಗೆ ಅವ್ರು ಬರ್ದಿರೋ ಕ್ಯಾರೆಕ್ಟರು ಪ್ಲಸ್ ಒಂದು ಆಕ್ಟರ್ ಹತ್ರ ಹೇಗೆ ಆಕ್ಟಿಂಗ್ ತೆಗಿಸ್ಬೇಕು ಅನ್ನೋ ಎರಡೂ ಕಲೆ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಎಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ ಬರೀತಾರೆ ಅಂತ. ಒಂದು ಕ್ಯಾರೆಕ್ಟರ್ ಮಾಡಿದವ್ರು ಇನ್ನೊಂದು ಕ್ಯಾರೆಕ್ಟರ್ ಮಾಡಕ್ ಆಗಲ್ಲ ಅನ್ನೋದು ಸುಳ್ಳು. ಎಷ್ಟು ಜನ ಎಷ್ಟು ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ, ಇದು ಒಂದು ರಾಂಗ್ ನೋಷನ್ ತಲೆಯಲ್ಲಿ ಇದೆ ಅಂತ ಅನ್ಸುತ್ತೆ. ಹೌದು, ವಿ ಆರ್ ಮೋರ್ ಪಾಪ್ಯುಲರ್ ಆನ್ ಟಿವಿ ಬಿಕಾಸ್ ಎವ್ರಿ ಡೇ ವರ್ಷಗಟ್ಲೆ ಬಂದಿರ್ತೀವಿ, ಬಟ್ ದಟ್ ಇಸ್ ದ ಚಾಲೆಂಜ್ ದ ಕ್ಯಾರೆಕ್ಟರ್ ಶುಡ್ ಹ್ಯಾವ್ ಅಂಡ್ ದ ಡೈರೆಕ್ಟರ್ ಶುಡ್ ಬಿ ಏಬಲ್ ಟು ಟೇಕ್. ಸೊ ನಮ್ಮಲ್ಲಿ ಅಷ್ಟು ಸೀರಿಯಸ್ ಆಗಿ ಲೈಕ್ ನಾವು ಕೃಷ್ಣ ಅವರು ನನ್ನ ಅಂದ್ರೆ ನನ್ನ ಆ ತರ ಕ್ಯಾರೆಕ್ಟರ್ ಅಲ್ಲಿ ನೋಡಿಲ್ಲ, ಬಟ್ ನನ್ನ ಹತ್ರ ಮಾತಾಡಿದಾಗ ಈ ತರ ಒಂದ್ ಮಾಡಿಸ್ತೀನಿ ಅಂತ, ಅದು ಅವರಲ್ಲಿ ಇದ್ದಿದ್ ಕಾನ್ಫಿಡೆನ್ಸ್ ಅಂಡ್ ಅವ್ರ ಸ್ಕ್ರಿಪ್ಟ್ ಅಲ್ಲಿ ಇದ್ದಿದ್ ಕಾನ್ಫಿಡೆನ್ಸ್. ಸೊ ಈ ತರ ಈವನ್ ಕಾಟೇರ ಫಾರ್ ದಟ್ ತರುಣ್ ಸದೀರ್ ಅವರಿಗೆ ಫಾರ್ ಶೋರ್ ಓಕೆ ಫಾರೆನ್ಸಿಕ್ ರಿಪೋರ್ಟ್. ಸೊ ಅದ್ರಲ್ಲಿ ಈ ತರ ಒಂದ್ ರೋಲ್ ಮಾಡ್ಬೋದು. ಅದು ನಾನು ರಾಧಾರಮಣದಲ್ಲಿ ಸೀರಿಯಲ್ಲಿ ತಲೆ ಬಗ್ಗಿಸ್ಕೊಂಡಿದ್ದು ಒಂದ್ ಒಳ್ಳೆ ಹುಡುಗಿ. ಈ ತರ ಕಾನ್ಫಿಡೆಂಟ್ ಡೈರೆಕ್ಟರ್ಸ್ ಪ್ಲಸ್ ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಇದು ಸಾಧ್ಯ. ಸೊ ಈ ತರ ಸಾಕಷ್ಟು ಮೂವೀಸ್ ಬರ್ಲಿ ಅಂಡ್ ಸ್ಕ್ರಿಪ್ಟ್ ನಮ್ಮಲ್ಲಿ ಸ್ಟ್ರಾಂಗ್ ಇದ್ರೆ ಖಂಡಿತ ಆಗುತ್ತೆ. ಸೊ ಐ ವುಡಂಟ್ ಸೇ ಕಮರ್ಷಿಯಲ್ ಸಿನಿಮಾ ಅಂದಾಗ ಹೀರೋ ಕತೆ ಬರೀತಾರೆ, ಹೀರೋಗೆ ಏನ್ ಸಪೋರ್ಟ್ ಬೇಕು, ಒಂದ್ ಬಬ್ಲಿ ಕ್ಯಾರೆಕ್ಟರ್ ಏಜ್ 18 to 25 ಮೆನ್ಷನ್ ಮಾಡ್ತಾರೆ. ಈ ಬ್ರಾಕೆಟ್ ಅಲ್ಲಿ ನನ್ ಫಿಟ್ ಆಗಲ್ಲ. ಓಕೆ, ಸೊ ಆತರ ಜಾಸ್ತಿ ಸ್ಕ್ರಿಪ್ಟ್ಸ್ ನಮ್ ಕಮರ್ಷಿಯಲ್ ಸಿನಿಮಾ ಎಲ್ಲ ಟಿಪಿಕಲ್ ಅದೇ ತರ ಇರುತ್ತೆ, ಹಾಗಾಗಿ ಐ ಡೋಂಟ್ ಸೂಟ್ ದಟ್. ಬಟ್ ಯಾವಾಗ ಒಂದು ಡಿಫ್ರೆಂಟ್ ಆಗಿ ಮಾಡ್ತಾರೆ ಪ್ಲಸ್ ಆ ಕ್ಯಾರೆಕ್ಟರಿಗೆ ಒಂದು ಜೀವ ಇರುತ್ತೆ, ಅವಾಗ ಇಟ್ ಮೇಕ್ಸ್ ಸಮ್ ಸೆನ್ಸ್ ಟು ಡೂ ದಟ್. ಹಾಗಾಗಿ ನಾನು ಸ್ವಲ್ಪ ಟೈಮ್ ತಗೊಂಡು ಒಂದೋ ಎರಡೋ, ಇಟ್ಸ್ ನಾಟ್ ಅಬೌಟ್ ಎಷ್ಟು ಸಿನಿಮಾ ಮಾಡ್ಬಿಟ್ಟೆ ವರ್ಷದಲ್ಲಿ ಬಿಸಿ ಇದೆಯಾ, ಅದಲ್ಲ, ಎಷ್ಟು ಸಿನಿಮಾ ಜನರಿಗೆ ತಲುಪಿತು ಅದು ಇಂಪಾರ್ಟೆಂಟ್. ಹಾಗಾಗಿ ನಾನು ಚೂಸ್ ಮಾಡ್ಕೊಂಡು ತಗೋತೀನಿ. ಓಕೆ, ಸೊ ಐ ಥಿಂಕ್ ಈ ಕ್ವಾಂಟಿಟಿ ಓವರ್ ಕ್ವಾಲಿಟಿ ಅನ್ನೋದು ಮ್ಯಾಟರ್ ಆಗುತ್ತೆ. ಕ್ವಾಂಟಿಟಿಗೆ ಬೇರೆ ಕೆಲಸ ಮಾಡೋಣ ಪರವಾಗಿಲ್ಲ, ಬಟ್ ಸಿನಿಮಾ ಮಾಡೋದೇ ಜನ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಲಿ ಅಂತ. ಸ್ಕ್ರಿಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಐ ಫೀಲ್, ಅದಕ್ಕೋಸ್ಕರ. ಓಕೆ, ಅಂಡ್ ಈಗ ಈ ಲವ್ ಮಾಕ್ಟೈಲ್ನ ಕೊನೆಯ ಅಧ್ಯಾಯ ಅಂತ ಹೇಳಿ ಹೇಳ್ತಾ ಇದಾರೆ, ಬಟ್ ಇದೊಂದು ಫುಲ್ ಸ್ಟಾಪ್ ಇಲ್ಲ ಅಂದ್ರೆ ಕಾಮನ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ. ಇಲ್ಲ, ಅವರು ಆದಿಯ ಕೊನೆಯ ಅಧ್ಯಾಯ ಅಂತ ಹೇಳಿರೋದು ಆಕ್ಚುಲಿ. ಸೊ ಅದು ಅವ್ರ ಮುಂದಕ್ಕೆ ಏನ್ ಮಾಡ್ತಾರೆ ನನಗೂ ಕೂಡ ಗೊತ್ತಿಲ್ಲ. ಬಟ್ ಆದಿ ಜೀವನದಲ್ಲಿ ಒನ್ನಲ್ಲಿ ಗರ್ಲ್ ಫ್ರೆಂಡ್ ತೊಂದರೆ ಆಗುತ್ತೆ, ಒಳ್ಳೆ ಹೆಂಡತಿ ಸಿಗ್ತಾಳೆ, ಹೆಂಡತಿ ಕಳ್ಕೊಂತಾರೆ. 2 ಅಲ್ಲಿ ಹೆಂಡತಿ ಆಲ್ಸೋಟ್ ಮಾಡ್ತಾ ಇರ್ತಾರೆ, ಇನ್ನೊಂದು ಹುಡುಗಿ ಲೈಫಲ್ಲಿ ಬರ್ತಾಳೆ. ಆಮೇಲೆ ಆ ಪ್ಲೇಸ್ ನ ಯಾರು ರಿಪ್ಲೇಸ್ ಮಾಡಕ್ ಆಗಲ್ಲ ಅಂತ ಟೈಮಲ್ಲಿ ಒಂದ್ ಮಗುನ ಪಡ್ತಾರೆ, ಇನ್ನೊಂದು ನಿಧಿ ಅಂತ ಅದಕ್ಕೆ ಹೆಸರಿಡ್ತಾರೆ. ಸೊ ಅದಾದ್ಮೇಲೆ ಈಗ 3 ಆ ನಿಧಿ ಪುಟ್ಟ ನಿಧಿಮಾ ಜೊತೆ ಲೈಫ್ ಜರ್ನಿ ಅದು ಹೇಳಿ ಮುಗ್ಸೋಣ ಅಂತ ಇರ್ಬೋದು ಅವ್ರ ಮನ್ಸಲ್ಲಿ, ನನಗ್ ಗೊತ್ತಿಲ್ಲ ಕಂಪ್ಲೀಟ್ ಆಗಿ. ಬಟ್ ಅದೊಂದು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರು ಆದಿದು ಒಂದು ಕೊನೆ ಅಧ್ಯಾಯ ಹೇಳೋಣ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ಆಲ್ಸೋ ಈ ಒಂದು ಕಾನ್ಸೆಪ್ಟ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮ್ಯಾಮ್, ಬಿಕಾಸ್ ಅಡಾಪ್ಷನ್ ಇಸ್ ಸಮಥಿಂಗ್ ವಿಚ್ ಅದೊಂದು ಒಂಥರ ನಮ್ಮ ಮೈಂಡಿನ ಒಂದು ಬ್ಯಾರಿಯರ್ನ ಬ್ರೇಕ್ ಮಾಡಿ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗುವಂಥದ್ದು. ಈ ರೋಡಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಅವ್ರಿಗೆ, ರೋಡಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ 10 IVF ಸೆಂಟರ್ಗಳು ಓಪನ್ ಆಗಿದೆ, ಬಟ್ ವೈ ನಾಟ್ ಅಡಾಪ್ಷನ್ಗೆ ಯಾರು ಮುಂದೆ ಬರ್ತಾ ಇಲ್ಲ ಅನ್ನೋದು ಇದಾರೆ, ಬಟ್ ಬೆರಳೆಣಿಕೆ ಅಷ್ಟೇನೆ. ಬಟ್ ಈ ಒಂದು ಥಾಟ್ ಪ್ರಾಸೆಸ್ ಬಗ್ಗೆ ನೀವೇನಾದ್ರು ಹೇಳ್ತೀರಾ ಅನ್ನೋದು ಅಡಾಪ್ಷನ್? ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಅಂದ್ರೆ ನಿಮ್ದು ಅಲ್ದೇ ಇರೋ ಜೀವನ ನಿಮ್ದು ಅಂತ ಅನ್ಕೊಂಡು ಪ್ರೀತಿ ಮಾಡೋದು ತುಂಬಾ ದೊಡ್ಡ ಮನ್ಸು ಬರ್ಬೇಕು. ಅಂಡ್ ಆಲ್ಸೋ ಲೀಗಲಿ ಇಟ್ಸ್ ಅ ಲಿಟಲ್ ಚಾಲೆಂಜಿಂಗ್ ಇನ್ ಇಂಡಿಯಾ. ಇಟ್ಸ್ ನಾಟ್ ವೆರಿ ಈಸಿ. ನಾನು ಕೇಳಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ, ನನಗೆ ಗೊತ್ತಿಲ್ಲ, ವೇಟಿಂಗ್ ಲಿಸ್ಟ್ ಇರುತ್ತಂತೆ. ಸೊ ಅವ್ರು ಅಷ್ಟು ವೇಟ್ ಮಾಡೋ ಬದಲು ಈಗ ಸರೋಗೆಸಿ ಇಸ್ ಅನದರ್ ಆಪ್ಷನ್. ಅಂಡ್ ಹೆಂಗೂ ಒಂದು ಮಗುನ್ ನೋಡ್ಕೋತೀವಿ, ನಮ್ದೇ ಆದ್ರೆ ಹೇಗೆ, ನಮ್ ಜೆನೆಟಿಕ್ಸ್ ನಮ್ ವಂಶ ಬೆಳಿಲಿ. ನಾವು ಯು ಹ್ಯಾವ್ IVF ಆಸ್ ಅನ್ ಆಪ್ಷನ್, ಯು ಹ್ಯಾವ್ ಸರೋಗೆಸಿ ಆಸ್ ಅನ್ ಆಪ್ಷನ್. ಯಾರ್ದೋ ಮಗುಗೆ ಇಷ್ಟು ಇನ್ವೆಸ್ಟ್ ಮಾಡೋ ಬದಲು ನನ್ ಬಗ್ಗೆ ನಂದನ್ನೇ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ಮೈಂಡ್ ಸೆಟ್ ಇದೆ. ಬಟ್ ಆಸ್ ಅನ್ ಅಡಾಪ್ಷನ್ ಅನ್ನೋದು ತುಂಬಾ ದೊಡ್ಡ ಹೃದಯ ಬೇಕು, ಯಾರ್ದೋ ಮಗುನ ನಮ್ದು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಅನ್ಸುತ್ತೆ. ಅಂದ್ರೆ ಥ್ರೂ ದಿಸ್ ಐ ಡೋಂಟ್ ನೋ ಇಫ್ ಸಂಬಡಿ ವಾಂಟ್ಸ್ ಟು ಅಡಾಪ್ಟ್, ಬಟ್
ಇಟ್ಸ್ ಕಮೆಂಡಬಲ್. ಅಂದ್ರೆ ಸ್ಟೋರಿ ಅಲ್ಲಿ ಬಂದಾಗ್ಲೇ ಜನರಿಗೆ ಇದು ಮನ್ಸ್ ಮುಟ್ಟುತ್ತೆ ಅಂಡ್ ಸಾಕಷ್ಟು ಜನ ಮುಂದೆ ಬರ್ತಾರೆ ಅನ್ಸುತ್ತೆ ಆಪ್ಷನ್ಗೆ. ಓಕೆ. ಅಂಡ್ ಸರ್, ಲೈಕ್ ನಿಮ್ಮ ಒಂದು ಜರ್ನಿ ನೋಡ್ತೀವಿ ಅಂತ ಹೇಳಿದ್ರೆ ಲೈಕ್ ಸ್ಮಾಲ್ ಸ್ಕ್ರೀನ್ ಅಂಡ್ ಬಿಗ್ ಸ್ಕ್ರೀನ್ ಎರಡರಲ್ಲೂ ಕೂಡ ಆನ್ ಅಂಡ್ ಆಫ್ ಬರ್ತಾ ಇರ್ತೀರಾ, ಹೋಗ್ತಾ ಇರ್ತೀರಾ ಸರ್. ಬಟ್ ಅಲ್ಟಿಮೇಟ್ ಗೋಲ್ ಅನ್ನೋದು ದಿಲೀಪ್ ರಾಜ್ ಅವ್ರದ್ದು ಇದೆ ಅನ್ನೋದಾದ್ರೆ ವಾಟ್ ಇಸ್ ದಟ್ ಮುಂದಿನ ನಿಲ್ದಾಣ ಅಥವಾ ಫೈನಲ್ ಡೆಸ್ಟಿನೇಷನ್ ಅನ್ನೋದು? ಫೈನಲ್ ಡೆಸ್ಟಿನೇಷನ್ ಅಂದ್ರೆ ಐ ಡೋಂಟ್ ವಾಂಟ್ ಟು ಹ್ಯಾವ್ ಅ ಡೆಸ್ಟಿನೇಷನ್, ಐ ಜಸ್ಟ್ ವಾಂಟ್ ಟು ಟ್ರಾವೆಲ್ ಆಸ್ ಅನ್ ಆಕ್ಟರ್ ಅಷ್ಟೇ. ಓಕೆ. ಬಟ್ ಇನ್ನ ಇಂಟ್ರೆಸ್ಟಿಂಗ್ ಪಾತ್ರಗಳನ್ನ ಮಾಡಬೇಕು, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳನ್ನ ಪಾರ್ಟ್ ಆಗಬೇಕು ಅನ್ನೋದು ಆಸೆ ಅಷ್ಟೇ. ಓಕೆ. ಬೇಸಿಕ್ಲಿ ಅದೇ ನನಗೆ, ಅದರ್ವೈಸ್ ಬೇರೆ ಇನ್ನೇನು ಯೋಚನೆ ಇಲ್ಲ ನನಗೆ. ಓಕೆ. ಐ ಥಿಂಕ್ ಗಾನ ಭಜಾನ ಮತ್ತೆ ಲವ್ ಗುರು ಇದೆಲ್ಲ ಮಾಡೋ ಟೈಮ್ನಲ್ಲಿ ನೀವು ತುಂಬಾನೇ ಪ್ರೈಮ್ ಟೈಮಲ್ಲಿ ಇದ್ರಿ ಸರ್. ಸೊ ಆವಾಗ ಇಂಡಸ್ಟ್ರಿ ನಿಮ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂತ ಅದಾದ ನಂತರ ಅದೇ ಅದು ಆಗ್ತಾ ಇಲ್ಲ ಅಂತ, ಅದು ಏನಕ್ಕೆ ಆಗ್ತಾ ಇಲ್ಲ ಅನ್ನೋದು ನಿಗೂಢ ಪ್ರಶ್ನೆ ಅದು. ಐ ಮೀನ್ ನಾನು ಅನ್ಕೊಂಡಿರೋ ಪ್ರಕಾರ ನೀವು ವೇ ಪೊಟೆನ್ಷಿಯಲ್ ದ್ಯಾನ್ ವಾಟ್ ಯು ಥಿಂಕ್ ಸರ್. ಐ ಮೀನ್ ಕೆಲವೊಂದು ಕ್ಯಾರೆಕ್ಟರ್ಸ್ಗಳನ್ನ ನೋಡಿದಾದ್ಮೇಲೆ ನಾನು ಅವಾಗಿಂದನು ಹೇಳೋದಾದ್ರೆ ಪೊಟೆನ್ಷಿಯಲ್ ತುಂಬಾನೇ ಇದೆ, ಬಟ್ ಆದ್ರೆ ಇನ್ನೂ ಏನೋ ಒಂದು ಎಕ್ಸ್ಪೆಕ್ಟರ್ ಬರ್ತಾ ಇಲ್ಲ ಅನ್ನೋ ತರದ್ದು. ಅದು ಏನು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ. ಅಂದ್ರೆ ಆಫ್ಟರ್ ಪೀರಿಯಡ್ ನನಗನ್ಸಿದ್ದೇನು ಅಂದ್ರೆ ಪ್ರಾಬ್ಲಿ ನಂದು PR ಕಮ್ಮಿ ಇದೆ ಅಂತ. ನಾನು ಬೆರೆಯಲ್ಲ, ಅಂದ್ರೆ ಕೆಲಸ ಆಯ್ತಾ, ಕೆಲಸ ಮುಗಿದಾದ್ಮೇಲೆ ಹೋದೆ, ನಂದೇ ಪ್ರಪಂಚ, ನನ್ನ ಮನೇಲಿದ್ದೆ, ನಂದು ಫ್ಯಾಮಿಲಿ ಆ ಥರ ಇರ್ತೀನಿ ಹೊರತು ಹೊರಗೆ ಬರಲ್ಲ ಹೆಚ್ಚಾಗಿ. ಅಂಡ್ ಅದೇ ಈಗ ಬಿ ಅವ್ರು ಹೇಳಿದಾಗೆ ಸಿನಿಮಾ ಹಿಟ್ ಆದ್ರೆ ಒಬ್ಬ ಆಕ್ಟರ್ ಒಂದು ರೆಕಗ್ನಿಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಆ ಥರನೂ ಆದ್ರೂ ಮತ್ತೆ ಬಂದಿಲ್ಲ ಅದು. ಒನ್ ಆಫ್ ಇಟ್ಸ್ ಕೈಂಡ್ ನಂದು ಒಂಥರ. ಈಗ ಮಿಲನ ಅಂತ ಸೂಪರ್ ಹಿಟ್ಟು, ಮಿಲನ ಆದ್ಮೇಲೆ ಏನ್ ಮಾಡಿದೆ, ಏನೂ ಮಾಡಲಿಲ್ಲ ನಾನು. ಲವ್ ಗುರು ತುಂಬಾ ಹೆಸರು ಮಾಡ್ತು, ಆಮೇಲೆ ಏನ್ ಮಾಡಿದೆ, ಏನೂ ಮಾಡಲಿಲ್ಲ ನಾನು. ಯು ಟರ್ನ್ ಹಿಟ್, ಆಮೇಲೆ ಏನ್ ಮಾಡಿದೆ, ಏನೂ ಮಾಡಲಿಲ್ಲ ನಾನು. ಇಟ್ ಇಸ್ ಅಂದ್ರೆ ದೆರ್ ಇಸ್ ಅ ಗ್ಯಾಪ್ ಆಫ್ 1 year, 1.5 years, 2 years. ಬಟ್ ಬೆಸ್ಟ್ ಪಾರ್ಟ್ ಏನಂದ್ರೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಬರುತ್ತೆ. ಅಂದ್ರೆ ನಾನು ಈಗ ಏನ್ ಹೇಳಿದೀನಿ ಇದ್ರ ಮಧ್ಯೆ ಯಾವ್ದು ಮಾಡೇ ಇಲ್ಲ ನಾನು. ಅಂದ್ರೆ ಈಗ ಯು ಟರ್ನ್ ಆದ್ಮೇಲೆ ನೆಕ್ಸ್ಟ್ ನಾನು ಮಾಡಿದ್ದೆ ಮೈಸೂರು ಆರ್ಕೆಸ್ಟ್ರಾ. ಮೈಸೂರು ಆರ್ಕೆಸ್ಟ್ರಾ ಆದ್ಮೇಲೆ ಮಾಡಿದ್ದೆ ನಾನು ನಿಮ್ಮ ವಸ್ತುಗಳಿಗೆ ಜವಾಬ್ದಾರರು. ಅದಾದ್ಮೇಲೆ ಮಾಡ್ತಿರೋದೇ ಮಾಕ್ಟೇಲ್. ಅಂದ್ರೆ ದರ್ ಇಸ್ ಅ ಲಾಂಗ್ ಗ್ಯಾಪ್. ಬಟ್ ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್ ಎಲ್ಲಾ ಪ್ರಾಜೆಕ್ಟ್ಗಳು ಅದು ಚೆನ್ನಾಗಿದೆ, ಅದು ಒಂದು ಖುಷಿ ನನಗೆ ಅಷ್ಟೇ. ಬಟ್ ಜನ ಇನ್ನು ಏಜೆ ಕ್ಯಾರೆಕ್ಟರ್ಗೆ ಕನೆಕ್ಟ್ ಮಾಡ್ಕೊಂತಾರ. ಏಜಿಗೂ ಕನೆಕ್ಟ್ ಮಾಡ್ಬೋದು. ಏನೇನು ಏಜಿಗೆ ಮುಂಚೆ ಇನ್ನೇನೋ ಹೇಳ್ತಾ ಇದ್ರು, ಅದು ಚೇಂಜ್ ಆಗುತ್ತೆ. ಇಟ್ ಚೇಂಜಸ್ ವಿತ್ ಸಬ್ಜೆಕ್ಟ್. ಅಂದ್ರೆ ನಾನು ಏನ್ ಮಾಡ್ತೀನಿ ಅದ್ರ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ಅಂಡ್ ಶ್ವೇತಾ ಅವ್ರು ಹೇಳ್ದಂಗೆ ಟಿವಿ ಇದೆಯಲ್ಲ ತುಂಬಾ ನೆನಪಲ್ಲಿ ಉಳಿಯುತ್ತೆ, ತುಂಬಾ ಗಾಢವಾಗಿರುತ್ತದೆ. ಅದರಿಂದ ಅವ್ರನ್ನ ಆ ಕ್ಯಾರೆಕ್ಟರ್ ತೆಗೆಯೋದೇ ಒಂದು ದೊಡ್ಡ ಚಾಲೆಂಜ್ ಆಕ್ಟರ್ಸ್ಗಳಿಗೆ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಅಷ್ಟು ಕೂರ್ಬೇಕು ಅಂತಾನೆ ಅಷ್ಟು ಎಫರ್ಟ್ ಹಾಕಿರ್ತೀವಿ. ಯಾವ ಲೆವೆಲ್ ಕೂತ್ ಬಿಡ್ತೀವಿ ಅಂದ್ರೆ ಬೇರೆ ಕ್ಯಾರೆಕ್ಟರ್ ಅಲ್ಲಿ ಅವ್ರನ್ನ ಅಕ್ಸೆಪ್ಟ್ ಮಾಡಿಸೋದು ಅದು ಬಿಗ್ಗೆಸ್ಟ್ ಚಾಲೆಂಜ್. ಅದನ್ನ ಬ್ರೇಕ್ ಮಾಡಿ ಮೇಲೆ ಹೋಗೋದು. ಬಟ್ ಡೆಫಿನೆಟ್ಲಿ ಟಿವಿಯ ಎಲ್ಲಾ ಕ್ಯಾರೆಕ್ಟರ್ಗಳು ಮರೆಯಲ್ಲ ಜನ. ಎಸ್, ಎಕ್ಸಾಕ್ಟ್ಲಿ. ಐ ಮೀನ್ ಒನ್ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಗಣೇಶ್ ಸರ್ ಕೂಡ ಸ್ಮಾಲ್ ಸ್ಕ್ರೀನ್ ಇಂದಾನೆ ಬಂದವರು. ಹಿ ಇಸ್ ಹಿಟ್ ನಾವು. ಚಿಕ್ಕಣ್ಣ ಅವರು ಕೂಡ ಸ್ಮಾಲ್ ಸ್ಕ್ರೀನ್ ಇಂದ ಬಂದವರು, ಅವರು ಇವಾಗ ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಸೊ ಈ ತರದ ಒಂದು ಮೈಂಡ್ ಸೆಟ್ ಎಲ್ಲೋ ಜನಗಳಿಗೆ ಬಂದಿರೋದು. ತುಂಬಾ ಜನ ಟಿವಿಯಿಂದಾನೆ ಬಂದಿರೋದು. ಹೌದು. ಗಣೇಶ್ ಆಗಿರ್ಬೋದು, ಯಶ್ ಆಗಿರ್ಬೋದು, ವಿಜಯ್ ಅಂದ್ರೆ ಎಲ್ಲ ನಾನು ಹೇಳ್ತಿರೋದು. ಹೌದು. ತುಂಬಾ ಜನ ಟಿವಿಯಿಂದ ಶುರು ಮಾಡಿ ಅಲ್ಲಿ ಹೋದವರು ಅಷ್ಟೇನೆ. ಅಂದ್ರೆ ಆ ಮುಂಚಿನ ಮೈಂಡ್ ಸೆಟ್ ಇತ್ತಲ್ಲ ಅದನ್ನ ಬ್ರೇಕ್ ಮಾಡಿದ್ದಾರೆ. ಬಟ್ ಅದು ಫುಲ್ ಫ್ಲೆಜ್ಡ್ ಆಗಿ ಅಂತೂ ಬ್ರೇಕ್ ಆಗಿಲ್ಲ. ಓಕೆ. ತುಂಬಾ ಕಷ್ಟ. ಎಸ್. ಅಂಡ್ ಮ್ಯಾಮ್, ಇವಾಗ ಇಟ್ ಇಸ್ ಲೈಕ್ ಒಂಥರ ಸೋಷಿಯಲ್ ಮೀಡಿಯಾ ದುನಿಯಾ ಅಂತಾನೆ ಹೇಳ್ಬೋದು. ಸೊ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಎರಡನ್ನೂ ಕೂಡ ನಾವು ನೋಡ್ತೀವಿ. ಅಂಡ್ ಅಡ್ವಾಂಟೇಜಸ್ ಕೂಡ ಇದೆ, ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಬಟ್ ಆದ್ರೆ ಹೌ ಡು ಯು ರಿಸೀವ್ ದೋಸ್ ನೆಗೆಟಿವ್ ಥಿಂಗ್ಸ್? ಏನಾದ್ರೂ ಇಗ್ನೋರ್ ಮಾಡ್ತೀರಾ ಆರ್ ಬೇರೆ ಯಾವ ರೀತಿ? ಅಂದ್ರೆ ಸಾಕಷ್ಟು ರಬ್ಬಿಶ್ ಇರುತ್ತೆ ಸುತ್ತಮುತ್ತ, ನೀವ್ ಅದನ್ನ ಯಾವ್ದನ್ನು ಅಫೆಕ್ಟ್ ಆಗದೆ ಇರೋ ತರ ಇರಬೇಕು. ಸೊ ಇದರ್ ಯು ಬ್ಲಾಕ್ ಇಟ್ ಆರ್ ಯು ಬ್ಲಾಕ್ ಇನ್ ಯೋರ್ ಮೈಂಡ್. ಸೊ ದಟ್ಸ್ ದ ಓನ್ಲಿ ವೇ ಟು ಗೋ ಫಾರ್ವರ್ಡ್. ಯು ಕಾಂಟ್ ಕೀಪ್ ಅಂದ್ರೆ ಫೇಕ್ ಪ್ರೊಫೈಲ್, ಅವ್ರದ್ದೇನೋ ಒಂದು ಪರ್ಸನಲ್ ಅಜೆಂಡಾ ಇರುತ್ತೆ, ಅದಕ್ಕೆ ಏನೋ ಮಾತಾಡ್ತಾರೆ, ಅದನ್ನ ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು? ಬ್ಲಾಕ್ ಮಾಡ್ಬಿ ಸಾಕಿ. ಎಲ್ಲಾ ಟೈಮಲ್ಲೂ ನಾವು ಅಷ್ಟೊಂದು ಕಾಮ್ ಆಗಿರಲ್ಲ, ಎಲ್ಲಾ ಟೈಮಲ್ಲೂ ಅದನ್ನ ಹಾಗೆ ರಿಸೀವ್ ಮಾಡಕ್ಕಾಗಲ್ಲ. ಸಮ್ ಟೈಮ್ ಇಟ್ ಅಫೆಕ್ಟ್ಸ್ ಅಂಡ್ ಸಮ್ ಟೈಮ್ ದೇ ಟಾರ್ಗೆಟ್ ಯೋರ್ ಫ್ಯಾಮಿಲಿ ಆಲ್ಸೋ. ದಟ್ ಇಸ್ ದ ವರ್ಸ್ಟ್ ಥಿಂಗ್. ನಿಮ್ಮನ್ನ ಟಾರ್ಗೆಟ್ ಮಾಡಲ್ಲ, ನೀವೇನು ಅಫೆಕ್ಟ್ ಆಗಲ್ಲ ಅಂದ್ರೆ ಸರಿ, ನಿಮ್ ಫ್ಯಾಮಿಲಿನ ಟಾರ್ಗೆಟ್ ಮಾಡೋಣ, ಅಲ್ಲಿ ಅಫೆಕ್ಟ್ ಆಗುತ್ತೆ. ಸೊ ತುಂಬಾ ಕ್ರಿಮಿನಲ್ ಮೈಂಡ್ ಸೆಟ್ ಅವರು ಇರ್ತಾರೆ, ಸೇಡಿಸ್ಟ್ ಮೈಂಡ್ ಸೆಟ್ ಅವ್ರು ಇರ್ತಾರೆ. ಬಟ್ ದ ಓನ್ಲಿ ವೇ ಟು ಬಿ ಕಾಮ್ ಇಸ್ ಬ್ಲಾಕ್ ಇಟ್, ಇಗ್ನೋರ್ ಇಟ್ ಅಷ್ಟೇ. ಓಕೆ. ಅಂಡ್ ಎಸ್, ಸೊ 19th ರಿಲೀಸ್ ಆಗ್ತದೆ. ಅಂಡ್ ವಿ ಆರ್ ಆಲ್ ಈಗರ್ಲಿ ವೈಟಿಂಗ್ ಬಿಕಾಸ್ ಫಸ್ಟ್ ಅಂಡ್ ಸೆಕೆಂಡ್ ಅದೊಂಥರ ಫ್ರಾಂಚೈಸಿ
ಒಳ್ಳೆ ಹೋಪ್ ನ ಹುಟ್ಟಾಕಿದೆ ಅಂತಾನೆ ಹೇಳ್ಬೋದು. ಸೂಪರ್ ಡೂಪರ್ ಹಿಟ್ ಅಂಡ್ ಇದನ್ನು ಕೂಡ ಅದೇ ರೀತಿಯಾಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ, ಅದಕ್ಕಿಂತ ಜಾಸ್ತಿ ಬರಲಿ. ಅಂಡ್ ಹಬ್ಬದ ದಿನ ಬರ್ತಾ ಇದ್ದೀರಾ, ಯುಗಾದಿ ಹಬ್ಬ ಒಂಥರ ನಮಗೆ ಹೊಸ ವರ್ಷ ಕನ್ನಡಿಗರಿಗೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ನಿಮಗೆ ಸರ್ ಹೌ ಎಕ್ಸೈಟೆಡ್ ಆರ್ ಯು? ಡೆಫಿನೆಟ್ಲಿ ಖುಷಿ ಇದೆ, ಯಾಕಂದ್ರೆ ಲವ್ ಮಾಕ್ಟೇಲ್ ಪ್ರೀತಿನ ಹಂಚುವಂತ ಒಂದು ಸಿನಿಮಾ. ಸೊ ಹಬ್ಬದ ದಿನ ಇದಕ್ಕಿಂತ ಇನ್ನೇನು ಬೇಕು ಜನಕ್ಕೆ? ಅಂದರೆ ಇಲ್ಲಿ ಯಾರು ಕೆಟ್ಟದನ್ನ ಬಯಸಲ್ಲ, ಯಾರು ಯಾರನ್ನೂ ಹೊಡೆಯಲ್ಲ, ಯಾರ ಬಗ್ಗೆನೂ ಡಬಲ್ ಮೀನಿಂಗಲ್ಲಿ ಮಾತಾಡಲ್ಲ. ಬರೀ ಪ್ರೀತಿ ಇದೆ, ಪ್ರೀತಿಗೆ ಬೇಕಾಗಿರೋ ಎಲ್ಲ ಪ್ರಯತ್ನಗಳು ಈ ಸಿನಿಮಾದಲ್ಲಿ ಕಾಣುತ್ತೆ. ಸೊ ಇದಕ್ಕಿಂತ ಬೆಟರ್ ಹಬ್ಬದ ಗಿಫ್ಟ್ ಇಲ್ಲ ಅಂತ ನನಗನ್ಸುತ್ತೆ. ಅಂಡ್ ಎಸ್, ಖುಷಿ ಆಗುತ್ತೆ. ಅಂಡ್ ನಿಮ್ಮೆಲ್ಲರನ್ನು ಕೂಡ ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದೀವಿ ಸರ್. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಮುಂಬರುವಂತಹ ಮೂವೀಸ್ಗಳು ಸಖತ್ತಾಗಿರ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆಸ್ ಅನ್ ಆಡಿಯನ್ಸ್ ನಾನು ಒಂದು ವಿಷಯ ಹೇಳ್ತೀನಿ. ಆಸ್ ಅನ್ ಆಡಿಯನ್ಸ್, ನಾಟ್ ಬೀಯಿಂಗ್ ಅ ಪಾರ್ಟ್ ಆಫ್ ಲವ್ ಮಾಕ್ಟೇಲ್, ಇವ್ರು ಆದಿ ಯಾವಾಗ್ಲೂ ಹೇಳುವಾಗ ಆದಿಯ ಕೊನೆ ಅಧ್ಯಾಯ ಅಂತ ಹೇಳಿದ್ದಾರೆ. ಅವ್ರ ಮಗಳು ಬಂದಿದ್ದಾಳೆ, ಅವಳು ಹೊಸ ಅಧ್ಯಾಯ ಶುರು ಆಗ್ಬೋದು. ಮೇ ಬಿ ಯು ನೆವರ್ ನೋ. ಅದೇ ಎಲ್ಲಾ ಅಧ್ಯಾಯಗಳು ಮುಕ್ತಾಯ ಆದ್ಮೇಲೆ ಹೊಸ ಚಾಪ್ಟರ್ ಓಪನ್ ಆಗುತ್ತೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಸೊ ಐ ಹೋಪ್ ದಿಸ್ ಕಂಟಿನ್ಯೂಸ್ ಅಂಡ್ ಎಕ್ಸಾಕ್ಟ್ಲಿ. ಯಾ, ಲೆಟ್ಸ್ ನೋಡೋಣ, ಪರಿನು ಕೂಡ ಲೈಫಲ್ಲಿ ಎಂಟ್ರಿ ಆಗಿದ್ದಾರೆ. ಬಟ್ ಎನಿವೇಸ್ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದೆ ಬರುವಂತ ಪ್ರಾಜೆಕ್ಟ್ಸ್ ಗಳಿಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ KFP ಜೊತೆ ಮಾತಾಡಿ. ಥ್ಯಾಂಕ್ ಯು. ಸೊ ಲವ್ ಮಾಕ್ಟೈಲ್ 3 ಸಿನಿಮಾನ ಮಾರ್ಚ್ 19ನೇ ತಾರೀಕು ಎಲ್ಲರನ್ನು ಕೂಡ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು, ನಮಸ್ಕಾರ.